ಇವತ್ತಿನ ಟಾಪಿಕ್ ಏನಂದ್ರೆ ಮುರಳಿ ಬಗ್ಗೆ. ಮುರಳಿ ಮುರಳಿ ಅಂದ್ರೆ ಏನು ಕೇಳಿದ್ರಿ? ಮುರಳಿ ಅಂದ್ರೂ ಏನೇನು ಬರ್ತದೆ ಭಕ್ತಿ ಮಾರನ್ಯಾಗ? ಕೃಷ್ಣ ಓದ್ತಿದ್ದ ಎಲ್ಲ ಗೋಪಿಕೆಯರು ಓಡಿ ಬರ್ತಿದ್ರು. ಕರೆ ಅವರು ಆತ ಕಟ್ಗಿಯ ಮುರಳಿ ಅಂತ ತಿಳ್ಕೊಂಡಾರ. ಆಕ್ಚುಲಿ ಮುರಳಿ ಯಾವ್ದ್ರಿ? ಸ್ವಯಂ ಭಗವಂತ ಏನ್ ಬಂದು ಓದಿಸ್ತಾ ಇದ್ದಾನಲ್ರಿ, ಜ್ಞಾನ ಸಾಗರ್ ಬಂದು ಏನ್ ಜ್ಞಾನ ಹೇಳ್ತಾನಲ್ರಿ, ಅದ ಮುರಳಿ ರೀ. ಮುರಳಿ ಅಂದ್ರೆ ಏನ್ರಿ? ಹೇಳ್ತಾ ಹೋಗ್ರಿ. ಮುರಳಿ ಅಂದ್ರೆ ಏನ್ ನಮ್ಮ ಜೀವನ? ಮುರಳಿ ಅಂದ್ರೆ ನಮ್ಮ ಶ್ವಾಸ. ಎಷ್ಟು ಪ್ರೀತಿ ಇದೆ ಮುರಳಿ. ಮುರಳಿ ಅಂದ್ರೆ ಏನ್ರಿ? ನಮ್ಮ ಶೃಂಗಾರ. ಮುರಳಿ ಅಂದ್ರೆ ಏನ್ರಿ? ನಮ್ಮ ಅಮೃತ. ಮುರಳಿ ಅಂದ್ರೆ ಹೇಳ್ರಿ. ಮುರಳಿ ಅಂದ್ರೆ ಏನ್ರಿ? ಅಂಜನ. ಮತ್ ಮುರಳಿ ಅಂದ್ರೆ ಏನ್ರಿ? ವಿದ್ಯೆ. ಔಷಧ. ವಿದ್ಯೆ. ಮುರಳಿ ಅಂದ್ರೆ ವಿದ್ಯೆ. ಮುರಳಿ ಅಂದ್ರೆ ಟ್ಯಾಬ್ಲೆಟ್. ಮುರಳಿ ಅಂದ್ರೆ ಇಂಜೆಕ್ಷನ್. ಮುರಳಿ ಅಂದ್ರೆ ಏನ್ರಿ? ಆಸ್ತಿ ವರ್ಷ. ಮುರಳಿ ಅಂದ್ರೆ ಏನ್ರಿ? ಧರ್ಮರಾಜನ ಏನ್ರಿ? ಅದಾಲತ್. ಹಿಂಗೂ ಅನ್ಬೋದು. ಮುರಳಿ ಅಂದ್ರೆ ಏನ್ರಿ? ನಮ್ಗ ಬಾಡ್ಲಿ ಬ್ಯಾಂಕ್. ಅಸ್ತ್ರಶಸ್ತ್ರ. ಅಸ್ತ್ರಶಸ್ತ್ರ. ಮುರಳಿ ಅಂದ್ರೆ ಏನ್ರಿ? ಅಸ್ತ್ರಶಸ್ತ್ರ. ಮತ್ತೇನಾಯ್ತ್ರಿ ಮುರಳಿ ಅಂದ್ರೆ? ಮುರಳಿ ಅಂದ್ರೆ ಏನ್ರಿ? ಮುರಳಿ ಅಂದ್ರೆ ನಮ್ಮ ಪ್ರೀತಿ. ಮುರಳಿ ಅಂದ್ರೆ ಏನ್ರಿ? ನಮ್ಮ ಮೇಕಪ್ ಶಕ್ತಿ. ಮುರಳಿ ಅಂದ್ರೆ ಏನ್ರಿ? ಕರೆಂಟ್. ಮುರಳಿ ಅಂದ್ರೆ ಏನ್ರಿ? ಮೇಕಪ್. ಮತ್ರಿ ಮುರಳಿ ಅಂದ್ರೆ ಏನ್ರಿ? ಕನೆಕ್ಷನ್. ಮುರಳಿ ಅಷ್ಟು ಮಹತ್ವ ನಮ್ಗೆ ಇಷ್ಟೆಲ್ಲ ಐತ್ರಿ. ಮುರಳಿ ಮಹತ್ವ ನಮ್ಗೆ ಎಷ್ಟೈತಿ? ಮುರಳಿ ಎದಕ್ಕೆ ಓದಬೇಕು? ಮುರಳಿ ನಮ್ಮ ಜೀವನದ ನೌಕೆಯನ್ನ ಪಾರು ಮಾಡ್ತೇವೆ. ಯಾರು ಓದ್ಸತ್ತಾರೋ? 2000 ಸಾಂಬಿ ಸರ್ 2500 ವರ್ಷ. 2500 ವರ್ಷ ತ್ರೇತಾಯುಗ ದ್ವಾಪರ ಯುಗದಲ್ಲಿ ಶಿವಪ್ಪನ ಮುಂದೆ ಕೈ ಮುಕ್ಕೊಂಡ ಬೇಡ್ತಿದ್ವಿ. ಬೇಡೇನ ಬರೇ ನೀ ಹೇಳ, ನಮ್ಗೆ ಹಿಂಗ ಪರಿಸ್ಥಿತಿ ಬಂದೈತೆ, ಅದಕ್ಕೆ ಆನ್ಸರ್ ಕೊಡ್. ನೀನ ಹಿಂಗ್ ಕಷ್ಟ ಬಂದೈತೆ, ನಂಗೆ ಆನ್ಸರ್ ಕೊಡ, ನಮ್ ಕಷ್ಟ ದೂರ ಮಾಡೋದು. 2500 ವರ್ಷ ಬರೇ ಬೇಡೇ ಬೇಡೇ ಬೇಡ. ಕರೆ ಶಿವಪ್ಪ ಮಾತ್ರ ಮೂಕ, ಒಂಚೂರು ಮಾತಾಡ್ಲಿಲ್ಲ. 2500 ವರ್ಷ ಏನು ಮಾತಾಡ್ಲಿಲ್ಲ. ಆದ್ರ ಒಮ್ಮೆ ಸಂಗಮ ಯುಗದಲ್ಲಿ ಶಿವ ತಂದೆ ನಿರಾಕಾರ ಜ್ಞಾನದ ಸಾಗರ ಭೂಮಿಗಿಳಿತಾನೆ. ಇಳದೇನ್ ಮಾಡ್ತಾನಂದ್ರ ನಮಗೆ ಗೀತಾ ಜ್ಞಾನವನ್ನ ಹಂಚ್ತಾನೆ. ಆದ ಗೀತಾ ಜ್ಞಾನ ಏನ್ರಿ? 4 ಪೇಜ್. ಪ್ರತಿನಿತ್ಯ ಒಂದೊಂದು ದಿವಸ ಹಾಲಿಡೇ ಇಲ್ರಿ. ರವಿವಾರ ಹಾಲಿಡೇ ಇಲ್ಲ, ಅಮಾವಾಸ್ಯೆ ಹಾಲಿಡೇ ಇಲ್ಲ, ಅಥವಾ ಇಂಥವು ಯಾವುದೋ ಇಂಟರ್ನ್ಯಾಷನಲ್ ಡೇ ಐತಿ ಇವತ್ತು ಹಾಲಿಡೇ ಇಲ್ಲ ಅಂತಾಗ ಯಾವುದೋ ಒಂದು ದಿನ ಹಾಲಿಡೇ ಇಲ್ಲದ ಪ್ರತಿನಿತ್ಯ ಬಾಬಾ ನಮ್ಗೆ ಏನ್ ಮಾಡಕತ್ತಂತ ಓದ್ಸತ್ತಾನೆ. ನಾವ್ ಹೆಂಗ ನಮ್ಮ ಅಪ್ಲಿಕೇಶನ್ ಹಾಕೋತ ಹೋದ್ವಿ, ಅವು ಬಾಬಾ ಬಂದ ಏನೇನ್ ನೀವು ಪ್ರತಿಯೊಬ್ರು ಏನೇನ್ ಬೇಡಿದಿರಿ ಅದಕ್ಕೆ ಪ್ರತಿಯೊಂದು ಆನ್ಸರ್ ಅನ್ನ 4 ಪೇಜ್ದಲ್ಲಿ ಕೊಡ್ತಾ ಇದ್ದಾನ್ರಿ ಬಾಬಾ. ಅದ್ 4 ಪೇಜ್ ಅಂದ್ರೆ ಏನ್ರಿ? ನಮ್ಗ ಬಾಬಾ ಅಂದ ಲವ್ ಲೆಟರ್. ಏನೇನ್ ಪ್ರಶ್ನೆಗಳನ್ನ ಅವ್ನ ಮುಂದೆ ಕೂತು ಕೇಳಿದಿರಿ ಅದಕ್ಕೆ ಆನ್ಸರ್ ಎಲ್ಲ ಎಲ್ಲಿ ಸಿಗಾತೈತ್ರಿ? ಆ 4 ಪೇಜ್. ಏನ ನಿಮ್ ಜೀವನಕ್ಕೆ ಕಷ್ಟ ಇರ್ಲಿ, ಪ್ರಾಬ್ಲಮ್ ಇರ್ಲಿ, ಪರಿಸ್ಥಿತಿ ಇರ್ಲಿ, ಅದಕ್ಕೆ ಆನ್ಸರ್ ಎದ್ರೋಗೈತ್ರಿ? 4 ಪೇಜ್ನಾಗ ಐತ್ರಿ. ಅದ ಮುರಳಿ ಆನ್ಸರ್. ಬಾಬಾ ಹೇಳ್ತಾರೆ, ನಾನು ಅದನ್ನ ಏನು ಭಕ್ತಿ, ಅದಕ್ಕೆ ಹೇಳ್ತೇನೆ ಬಾಬಾ, ಭಕ್ತಿಯ ಫಲ ಏನ್ರಿ? ಮುರಳಿ. ಭಕ್ತಿಯ ಫಲ ಏನ್ರಿ? ಜ್ಞಾನ. ಎಷ್ಟು ಭಕ್ತಿ ಮಾಡಿರಿ ಅದನ್ನ ಜ್ಞಾನ ಕೊಡ್ಲಿಕ್ಕೆ ಬಾಬಾ ಏನ್ ಮಾಡಿದನ್ರ? ಬಂದಿದ್ದನ್ರಿ. ಇನ್ನು ಮುರಳಿ ಹೆಂಗ್ ಕೇಳಬೇಕು? ಎಷ್ಟು ಇಂಟ್ರೆಸ್ಟ್ಲೆ ಕೇಳಬೇಕು, ಎಷ್ಟು ರುಚಿಲೆ ಕೇಳಬೇಕು. ಒಮ್ಮೆ ಬಂದನ್ರಿ ಬಾಬಾ ಹೇಳಾಕ. ಇಲ್ಲಿ ಎಷ್ಟು ರುಚಿ ಇರಬೇಕು, ಅಭಿರುಚಿ ಎಷ್ಟಿರ್ಬೇಕ್ರಿ ಒಳಗಡೆ. ಹೆಂಗ್ ಕೊಂಡಿರ್ಬೇಕು? ನಾವು ಗಾಡ್ಲಿ ಸ್ಟೂಡೆಂಟ್ ಅಕ್ಕರ ಏನ್ರಿ? ನಾ ಹೆಂಗ್ ಕೊಂಡಿರ್ಬೇಕ್ರಿ? ನಾನು ಭಗವಂತನ ವಿದ್ಯಾರ್ಥಿ. ಮತ್ ಸ್ಕೂಲ್ ಇದು ಏನ್ರಿ ಅಂಡರ ಗಾಡ್ಲಿ ಯೂನಿವರ್ಸಿಟಿ. ಇಲ್ಲಿ ಯೂನಿವರ್ಸಿಟಿ ಬಂದ್ರೆ ಕೈಯಾಗ ಏನ್ ತಗೊಂಡ್ಬರ್ಬೇಕ್ರಿ? ಪುಸ್ತಕ, ಪೆನ್ ತಗೊಂಡ್ಬರ್ಬೇಕ್ರಿ. 3ನೇದು ಡ್ರೆಸ್ ಕೋಡ್ ಏನ್ರಿ? ಇಲ್ಲಿ ಡ್ರೆಸ್ ಕೋಡ್ ಏನ್ರಿ? ವೈಟ್. ಮತ್ತೇನಿರ್ಬೇಕು? ಮತ್ತೆ ಇಲ್ಲಿ ಯಾರು ಚೂಸ್ ಆಗ್ತಾರ? ನಿಮ್ಗೆ ಗೊತ್ತೈತ್ರಿ? ಆಕೆ ಏನ್ ಗೊತ್ತಿಲ್ಲಲ್ರಿ? ಸಾಕ್ಷಿ. ಆಕೆ ಮಣ್ಣು ಬಂದ ಏನಂದ್ರಿ, ಅಕ್ಕರ ನಾನು ನಾಳೆ ಹೊಂಟೇನಿ, ನನ್ನ ಇಂಟರ್ವ್ಯೂ ಐತ್ರಿ. ಎತ್ತರ ಇಂಟರ್ವ್ಯೂ ಆಗಿಂದ ಅಂತಂದ್ರೆ ಅಕ್ಕ ನನ್ನ ಮಮ್ಮಿ ಬಿಲ್ಡಿಂಗ್ ಚೇಂಜ್ ಮಾಡ್ಯಾರಿ, ಹೊಸ ಮನೆಗೆ ಹೋಗ್ಯಾವಿ. ಆ ಸ್ಕೂಲ್ ಅಡ್ಮಿಷನ್ ಹೊಸ ಮತ್ತೆ ಸ್ಕೂಲ್ ಚೇಂಜ್ ಐತ್ರಿ. ಅಡ್ಮಿಷನ್ ಮಾಡಕ್ ನಾನು ಇಂಟರ್ವ್ಯೂ ತಗೋತಾರ ನೋಡ್ರಿ. ಆ ಸ್ಕೂಲ್ನೇ ಆಯ್ಕೆ ಆಗ್ಬೇಕು ಅಂದ್ರೆ ಇಂಟರ್ವ್ಯೂ ಐತ್ರಿ. ಮತ್ತೆ ಈ ಸ್ಕೂಲ್ ಸಾಧಾರಣ ಸ್ಕೂಲ್ ಅಲ್ರಿ. ಇದು ಸಾಧಾರಣ ಅಲ್ಲ. ಇದು ಗಾಡ್ಲಿ ಯೂನಿವರ್ಸಿಟಿ ಇದೆ. ಈ ಯೂನಿವರ್ಸಿಟಿ ಯಾರು ಆಯ್ಕೆ ಆಗ್ತಾರೆ? ಪೂರ ಘಟಪ್ರವಾಗಿ ಯಾರು ಬಂದಿಲ್ಲ. ಯಾರು
ಬಾಬಾ ನಿಮ್ಗೆ ಟಚಿಂಗ್ ಮಾಡಿದಂತ ನೀವು ಬಂದಿರಲಿ. ಮತ್ತೆ ನೀವು ಎಂಥ ಭಾಗ್ಯಶಾಲಿ ರೀ, ಹೌದೇನೋ? ಮತ್ತೆ ಬಾಬಾ ಎಲ್ಲಾರನ್ನೂ ಕುಂಡಿಸ್ತಾನ್ರಿ. ಮೊದಲು 7 ದಿನ ಪಾಠ ಆದ್ಮೇಲೆ ಬಾಬಾ ನಮ್ಗೆ ಕುಂಡಿಸ್ತಾನೆ. ಮತ್ತೆ ಇನ್ನೊಂದು ಮಾತು, ಯಾರು ಹೊಸದಾಗಿರ್ತೀರಿ ತಿಳಿಲಿ ಬಿಡ್ಲಿ, ಮುರಳಿ ಮಾತ್ರ ಒಂದು 6 ತಿಂಗಳ ಕೇಳ್ಬೇಕು. ತಿಳಿಲಿ ಬಿಡ್ಲಿ ಬಂದ್ ಕುಂಡ್ರುದು ಮುರಳಿ ಕೇಳೋದು 6 ತಿಂಗಳು ಕೇಳಿದ್ರೆ 6 ತಿಂಗಳು ಆದ್ಮೇಲೆ ಆಮೇಲೆ ಬಿಟ್ಟರೆ ನಡೀತೈತಿ. 6 ತಿಂಗಳು. ಯಾಕಂದ್ರೆ ಇದು ಯಾರು ಹೊಸತಾರೆ? ಸ್ವಯಂ ಭಗವಂತ ಹೊಸತಾರೆ. ಇದು ನಿಶ್ಚಯ ಕುಂಡಿರ್ಬೇಕು ಅಂದ್ರೆ 6 ತಿಂಗಳ ಬೇಕಿಲ್ಲ ಬಿಡ್ಬೇಕು. ಈಗ ಮೊದಲು ಎಲ್ಲಾರು ರೀ, ಈಗ ಏನ್ರಿ ಇಬ್ರು ಲವರ್ಸ್ ಇದ್ರಂದ್ರೆ ರೀ, ಈಗ ಮೊದಲಿದ್ರಿ ಮುಖ ನೋಡೋದು ಮದುವೆ ಮಾಡ್ಬಿಡ್ತಿದ್ರಿ. ಅವ್ರ ಮುಖ ನೋಡ್ತಿರ್ಲಿಲ್ಲ, ಇವ್ರ ಮುಖ ನೋಡ್ತಿರ್ಲಿಲ್ಲ. ಈಗ ಹೇಗೈತಂದ್ರೆ ಅನ್ನೋದು ಸಿಟಿಯಾಗಿ ಹೋದ್ರಂದ್ರೆ ಮೊದಲು ಕೂಡಿರೋದತ್ರಿ, ಆಮೇಲೆ ಕೂಡಿದಾದ್ರೆ ಮದುವೆ ಆಗುದ್ರಿ. ಹಂಗ ಕೊರ ನಮಗೂ ಬಾಬಾವನ್ನ ಅವ್ರ ಮೇಲೆ ನಿಶ್ಚಯ ಆಗ್ಬೇಕಂದ್ರೆ ಮೊದಲು ಅವ್ರ ಹೆಂಗ ಕೂಡಿದ್ದ ಆಮೇಲೆ ಮದುವೆ ಆಗ್ತಾರ. ಆಮೇಲೆ ಅದು ಹೊಂದತಿಲ್ಲೋ ನೋಡಿ ಆಮೇಲೆ ಮದುವೆ ಆಗುದ್ರಿ ಅಣ್ಣರ. ಅದು ಮತ್ತೆ ಆಮೇಲೆ ಮದುವೆ ಆದ್ಮೇಲೆ ಡೈವರ್ಸ್ ಆಗೋದು ಬೇಡ, ಅದಕ್ಕೆ ಈಗ ಬ್ರೇಕಪ್ ಆಗೋಣ ಅಥವಾ ಮುಂದೆ ಕಂಟಿನ್ಯೂ ಮಾಡೋಣ ಅಂತ ತಿಳ್ಕೊತಾರೆ. ಹಂಗ ನನಗೂ ಬಾಬಾ ಮೇಲೆ ನಿಶ್ಚಯ ಕೊಟ್ಟಿರ್ಬೇಕಂದ್ರೆ ನನಗೂ ಟೈಮ್ ಬೇಕಲ್ರಿ. ಏನ್ ಬಂದ್ ಕೂಡ ನಿಮ್ಗೆ ಚಮತ್ಕಾರ ಆಗ್ಬಿಡ್ಬೇಕಲ್ರಿ, ಮ್ಯಾಜಿಕ್ ಆಗ್ಬಿಡ್ಬೇಕು. ಬಂದ್ ಕೂಡಲೇನ ಅದಕ್ಕೂ ಏನ್ ಬೇಕ್ರಿ? ಅದಕ್ಕೂ ಏನ್ ಬೇಕ್ರಿ? ಟೈಮ್ ಬೇಕ್ರಿ. ಅದಕ್ಕೆ ಅಟ್ಲೀಸ್ಟ್ ಏನ್ ಬೇಕ್ರಿ? 6 ತಿಂಗಳಾದ್ರೂ ಬೇಕ್ರಿ. ಮತ್ತೆ ನಮ್ಗೆ ಯಾರು ಓದ್ಸಾತಾರ? ಏನ್ ನಶಾ ಇರ್ಬೇಕು? ಬಾಬಾ ಹೇಳ್ತಾನೆ, ಕೌನ್ ಪಡಾ ರಹಾ ಹೈ ಆಪ್ಕೋ? ಯಾರು ಓದ್ಸಾತಾರ್ರಿ? ನಮ್ಗೆ ಸ್ವಯಂ ಬಾಬಾ ಓದ್ಸಾತಾನ್ರಿ. ಬಾಬಾ ಆಯ್ಕೆ ಮಾಡಿರುವಂತ ಮಗು ಅದೇವ್ರಿ ನಾವು. ಮತ್ತ ಮುರಳಿಯನ್ನ ಅದರದ ಏನ್ ಮಹತ್ವ ಐತಿ, ಏನೇ ಸಿಗ್ತೈತಿ ಹೇಳ್ರಿ ನಮ್ಮ ಮುರಳಿದಿಂದ? 21 ಜನ್ಮದ ಆಸ್ತಿ. ವಿದ್ಯೆನೇ ಪಡಾಯಿ ಸೋರ್ಸ್ ಆಫ್ ಇನ್ಕಮ್ ಹೇ. ಆ ಸ್ಕೂಲ್ನಾಗ ಮಕ್ಕಳಿಗೆ ಏನ್ ಹೇಳ್ತಾರೆ? ಅಪ್ಪಿ ನಾ ಓದಿ ನೀರ ಚಂದಂಗ ಓದ್, ನಾಳೆ ಓದಿ ನೀರ ಚಂದಂಗ ಓದ್. ಯಾಕೆ ಚಂದ ಓದಂದ್ರೆ ನೀನ್ ಡಿಗ್ರಿ ಬರ್ತೈತಿ, ಡಿಗ್ರಿ ಬಂತಂದ್ರೆ ನೀನ್ ಪಗಾರ ಸಿಗ್ತೈತಿ, ಅದಕ್ಕೆ ಚಂದಂಗ ಓದ್. ಹಂಗ ಬಾಬಾ ಹೇಳ್ತಾನೆ, ಬಂಗಾರದ ಅರಮನೆ ಒಂದೊಂದು ಡೈಮಂಡ್ ಫಿಕ್ಸ್ ಆಗ್ಬೇಕಂದ್ರ ಅಲ್ಲೇ ಯಾತಂದ್ರಿ ಆಧಾರ ಇಲ್ಲಿ. ಅಲ್ಲಿ ಒಂದು ಬಂಗಾರದ ಇಟ್ಟಂಗಿನ ಹಂಗ ಬರೋದಿಲ್ರಿ ಯಾರಿಗೂ. ಅಲ್ಲಿ ಒಂದು ಬಂಗಾರ ಇಟ್ಟಂಗಿ ಎಲ್ಲಿಂದ ಬರೋದ್ರಿ? ಇಲ್ಲಿ ಹೆಂಗೆ ಎಷ್ಟು ಚೆನ್ನಾಗಿ ವಿದ್ಯೆಯನ್ನ ಓದ್ತೀರಿ ಅದ್ರದ ರಿಸಲ್ಟ್ ಎಲ್ಲಿ ಸಿಗ್ತೈತಿ, ಅದ್ರ ಫಲ ಎಲ್ಲಿ ಸಿಗೋದೈತ್ರಿ ನಮ್ಗೆ ಸತ್ಯನ್ಯಾಗ. ಅದಕ್ಕೆ ವಿದ್ಯೆ ಏನೈತ್ರಿ? ವಿದ್ಯೆ ಗಳಿಕೆಗೆ ಆಧಾರ. ಆದ್ರೆ ನಾವು ಹೆಚ್ಚಿನ ನೋಡ್ರಿ, ನಾವು ಬಾಬಾನ ಮನೆಗೆ ಬರ್ತಾ ಲೇಟ್ ಏನ್ ಆಗ್ತಾ ಏನಾಗೈತೆ ಅಂದ್ರೆ ರೀ, ಸೇವಾದಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಹೋಗ್ತೈತಿ. ಸೇವಾ ಬಿಟ್ರೆ ಯೋಗ, ಸೇವಾ ಬಿಟ್ರೆ ಯೋಗ ಮಾಡಕ್ಕೆ ಒಂದು ಯೋಗನೇ ಮಾಡ್ತೀವಿ, ಒಂದು ಸೇವಾನೇ ಮಾಡ್ತೇವೆ, ಅದನ್ನ ಮಾಡ್ತೇವೆ. ಫಸ್ಟ್ ಸಬ್ಜೆಕ್ಟ್ ಯಾವ್ದ್ರಿ? ಮುರಳಿ ಫಸ್ಟ್ ರೀ. ಸೆಕೆಂಡ್ ಸಬ್ಜೆಕ್ಟ್ ಯಾವ್ದ್ರಿ? ಯೋಗ. 3ನೇ ಸಬ್ಜೆಕ್ಟ್ ಯಾವ್ದ್ರಿ? ಧ್ಯಾನ. 4ನೇ ಸಬ್ಜೆಕ್ಟ್ ಯಾವ್ದ್ರಿ? ಸೇವಾ. ನಾವು ಬಂದ ಸೇವಾ ತೊಡಗ್ತೇವೆ. ಇಲ್ಲಿ ಯಾರ್ಯಾರ ಕೈ ಎತ್ರಿ ಮನೆಗೆ ಹೋದ್ಕೊಳ್ಳಿ ಅಭ್ಯಾಸ ಮಾಡ್ತೀರಿ ಬಾಬಾನ್ ಮುರಳಿ ಕೈ ಎತ್ರಿ, ಬುಕ್ ಪೆನ್ ತೆಗಿತೀರಿ, ಯಾರು ಕೈ ಎತ್ರಿ ನೀವು. ಅದನ್ನೇ ಹೇಳತ್ತೆ ನನ್ನ ಬಿಟ್ರೆ ಅಕ್ಕೋರ್ ಏನೈತ್ರಿ ಸೇವಾ? ಅಕ್ಕೋರ್ ಯೋಗ ಮಾಡ್ರಿ, ಇವೆರಡ ಸಬ್ಜೆಕ್ಟ್ ಮಾಡ್ತೀರಿ, ಸೇವಾರೇ ಮಾಡ್ತೀರಿ ಅಥವಾ ಯೋಗಾರೇ ಮಾಡ್ತೀರಿ. ಬುಕ್ ತೆಗೆದು ಬರೀತೀರಿ ಅನ್ನೋದು ಎಲ್ಲಿ ಇಲ್ಲೇ ಇಲ್ಲ. ಅಂತ ಫಸ್ಟ್ ಸಬ್ಜೆಕ್ಟ್ ಯಾವ್ದು? ಮುರಳಿ. ಯಾರ್ಯಾರಾದ್ರೂ ಹೇಳ್ರಿ, ನಾವು ಪ್ರತಿನಿತ್ಯ ಮುರಳಿಯನ್ನ ಬಿಟ್ಟೇ ಇಲ್ಲ, ಮಿಸ್ ಆಗೇ ಇಲ್ಲ. ಒಂದು ದಿವಸ ಮಿಸ್ ಆಗಿಲ್ಲ ಕೊಡ. ಅಕ್ಕ ಊರಿಗೆ ಹೋಗಿರ್ಬೇಕ್ರಿ, ಫೋನ್ನಾಗ ಓದಿನ ಕರೆ ಒಂದು ದಿವಸ ಮುರಳಿ ಮಿಸ್ ಆಗಿಲ್ಲ. ಆಲ್ಮೋಸ್ಟ್ 90% ಎಲ್ಲರೂ ಬರ್ತಾರೆ. ಎಲ್ಲರೂ ಬರ್ತೀವಿ, ಒಂದು ದಿವಸ ಮಿಸ್ ಆಗಿಲ್ರಿ ನೋಡಿ. ಒಂದು ದಿವಸ ಮಿಸ್ ಆಗೋದು. ಯಾಕಂದ್ರೆ ಬಾಬಾ ಒಂದೇ ಸಲ ಬರ್ತನ್ರಿ ವಿದ್ಯೆ ಓದ್ಸಾಕ. ಮತ್ತೆ ಮನಿಗೆ ಹೋಗಿ ಕಂಪಲ್ಸರಿ ಸ್ಕೂಲ್ ಐತ್ರಿ, ಟೀಚರ್ ಅದಾರಿಲ್ಲ, ಮನಿಗೆ ಹೋಗಿ ಕಂಪಲ್ಸರಿ ಬುಕ್ ಅಪ್ ಅಂತ ಹೋಮ್ವರ್ಕ್ ಮಾಡ್ಬೇಕು. ಏನ್ ಹೇಳ ಬಾಬಾ? ಅಟ್ಲೀಸ್ಟ್ ಇಡೀ ದಿನದಾಗ ಒಂದ್ಸಲ ಅಕ್ಕೋರ್ನಿಂದ ಕೇಳಬೇಕು, ಒಂದ್ಸಲ ಲಿಸನ್ ಮಾಡ್ಬೇಕು, ಒಂದ್ಸಲ ರೀಡ್ ಮಾಡ್ಬೇಕು, ಒಂದ್ಸಲ ಕಂಪಲ್ಸರಿ. ಇಲ್ಲಿ ಆಯ್ತಾ ಕೇಳ್ತೀರ ಅನ್ನೋದು ಆಯ್ತಾ? ಯಾರಾದ್ರೂ ಕೈ ಎತ್ರಿ, ನೀವ ಸ್ವಂತ ಓದ್ತೀರಿ ಮನೆಯಾಗ. ಹಾ, ಕೇಳೋದು ಬೇರೆ, ಓದೋದು ಬೇರೆ, ಎರಡು ಆಗ್ಬೇಕ್ರಿ. ಲಿಸ್ನಿಂಗು ಆಗ್ಬೇಕು, ರೀಡಿಂಗು ಆಗ್ಬೇಕು, ಎರಡು ಆಗ್ಬೇಕು. ಯಾರಾದ್ರೂ ಹೇಳ್ರಿ? ಇಲ್ಲ. ಅಥವಾ ಹಿಂಗ್ ನೀವು ಯಾರು ಬರಂಗಿಲ್ಲ, ಸಾಯಂಕಾಲ ಒಂದು ಕ್ಲಾಸ್ ಕೇಳಿ ಮುಂಜಾನೆ ಕ್ಲಾಸ್ ಹೋದ್ರೆ ಕೇವಲ ಮುಗಿದ್ ಮತ್ತೆ ಮಾಡೋದು 7 ಗಂಟೆಗೆ ಇಲ್ರಿ. ಕಂಪಲ್ಸರಿ ಮುರಳಿ ನಿಮ್ಮ ಕೈಯಾಗ ಹಿಡಿದ ಆ ಭಗವಂತನ ಎಲ್ಲಿ ಇಡಬೇಕ್ರಿ? ಇದನ್ನ ಎಲ್ಲಿ ಇಡಬೇಕ್ರಿ? ಪುಸ್ತಕನ ಅಕ್ಕರ ನಿಮಗೆ ಗೊತ್ತಿಲ್ಲ. ಅದನ್ನ ಪುಸ್ತಕ ಮುರಳಿ ಪೇಪರ್ ಅನ್ನು ಹಿಡಿಯಾಕನು ಭಾಗ್ಯ ಬೇಕ್ರಿ. ನಮ್ಗ ಭಾಳ ಭಾಗ್ಯಶಾಲಿ ಬೇಕ್ರಿ. 2,500 ವರ್ಷ ಕಲ್ದಿರವನ್ನ ಅವ್ ಬಂದಾನ್ರಿ. ಅವ್ ಒಂದ್ ದಿವ್ಸ ಅವ್ ನೋಡ್ರಿ, ಅವ್ ಹೆಂಗ್ ಬರ್ತಾನ. ಯಾವ ಮಗು ಹೆಂಗ್ ಓದಿಸ್ತಾನ ನೋಡ್ರಿ.
ಪಾತ್ರವನ್ನು ಅಕ್ಯುರೇಟ್ ಪ್ಲೇ ಮಾಡ್ತಾರೆ. ನಾವೇ ನೋಡ್ತೇವೆ, ಯಾರು ಬಂದಾರು, ಇವ್ರು ಬಂದಿಲ್ಲನ, ಇವ್ರು ಬರೋಬಲ್ರಿನ, ನಾವು ಬಿಡೋದು. ನೋಡ್ರಿ ನಮ್ಮ ಪಾತ್ರ ಅಭಿನಯ ಹೆಂಗ್ ಮಾಡತ್ತೀವಿ, ಅವ್ ತನ್ನ ಪಾತ್ರ ಅಭಿನಯ ಹೆಂಗ್ ಮಾಡಕತ್ತ ನೋಡ್ರಿ. ಅದಕ್ಕೆ ರೀ ಕಂಪಲ್ಸರಿ ಏನ್ ಮಾಡ್ಬೇಕು, ಪ್ರತಿನಿತ್ಯ 2 ಸಲರೇ ನಾವು ಮುರಳಿಯನ್ನ ಅವಶ್ಯ ಓದ್ಬೇಕು. ಒಂದ್ಸಲ ಕೇಳಬೇಕು, ಒಂದ್ಸಲ ಏನ್ ಮಾಡ್ಬೇಕ್ರಿ ಅನ್ನೋರು ಓದಬೇಕು. ಮತ್ತೆ ಮುರಳಿ ಒಳಗ ಫಸ್ಟ್ ವರ್ಡ್ ಏನ್ ಬರ್ತೈತ್ರಿ ಅನ್ನೋರು ಇಂಗ್ಲಿಷ್ನಾಗ? ಮುರಳಿ ಫಸ್ಟ್ ವರ್ಡ್ ಏನ್ ಬರ್ತೈತ್ರಿ? ಗುಡ್ ಮಾರ್ನಿಂಗ್. ಯಮ್. ಫಸ್ಟ್ ವರ್ಡ್ ಏನ್ ಬರ್ತೈತ್ರಿ? ಯಮ್. ಯಮ್ ಸ್ಟ್ಯಾಂಡ್ ಫಾರ್ ವಾಟ್? ಮನನ ಚಿಂತನ. ಯಾಕೆ ನಮ್ಗೆ ಮುರಳಿ ಇಂಟ್ರೆಸ್ಟ್ ಬರಂಗಿಲ್ಲ, ಯಾಕೆ ನಾವು ಮುರಳಿ ನೆನಪುಳಿಯಂಗಿಲ್ಲ? ಯಾಕಂದ್ರೆ ವಿಚಾರ ಸಾಗರ ಮಂಥನ ಮಾಡಂಗೇ ಇಲ್ಲ. ಇವತ್ತೇನ್ ಹೇಳ್ದ ಬಾಬಾ ತಲೆ ತಿರ್ಗಂಗೇ ಇಲ್ಲ. ನಾವು ಒಂದೊಂದ್ಸಲ ನಮ್ಮ ಮುರಳಿ ಕ್ಲಾಸ್ ಆದ್ಮೇಲೆ ನಮ್ಮ ಮುರಳಿ ಕ್ವಶನ್ ಕೇಳ್ತೇನೆ ನೋಡ್ರಿ, 1 ಪೇಜ್ ಆದ್ಮೇಲೆ ಅಕ್ಕರು ನನ್ ಬೈತಾರೆ, ಕೇಳ್ಬೇಡ ಅಂತ. ಯಾಕೆ ಕೇಳ್ಬೇಡ ಅಂದ್ರೆ ನೀ ಹಂಗೆ ಕೇಳ್ತಿ ಅಂತ ಕ್ಲಾಸಿಗೆ ಬರಂಗಿಲ್ಲ ತೋರ್ ಅಂದ್ಬಿಟ್ಟು ನಂಗೆ ಅವ್ರಿಗೆ ಏನಾಗೈತೆ ಇನ್ಸಲ್ಟ್ ಆಗೈತೆ. ನಮ್ಗೆ ನೆನಪು ಬರ್ಲಿಲ್ಲ ಅಂದ್ರೆ, ಹೇಳಿಲ್ಲ ಅಂದ್ರೆ ಅಸಹ್ಯ ಆಗ್ತೈತ್ರಿ. ಅದಕ್ಕೆ ಕೇಳಕ್ ಹೋಗ್ಬಾರ್ದು. ಅಲ್ಲ, ತಲೆ ಜಜ್ಕೊಂಡಿ ಯಾವ ಭಗವಂತನ ಮಹಾವಾಕ್ಯವನ್ನ ಹೇಳಕ್ ಇಷ್ಟ ಇಲ್ಲ ನಿಮ್ಗ, ಯಾವ ಭಗವಂತನ ಮಹಾವಾಕ್ಯನ ನೆನಪಿಟ್ಕೋಕ್ ಇಷ್ಟ ಇಲ್ಲ, ನಾ ಏನಂತ ತಿಳ್ಕೊಬೇಕ್ರಿ ನಿಮ್ಗ? ನಾ ಎದಕ್ಕೆ ಕೇಳ್ತೇನೆ ಅಂದ್ರೆ ಎಲ್ಲರೂ ನಿದ್ದೆ ಮಾಡತ್ತೀರಿ, ಅದನ್ನ ನಿದ್ದೆ ಮಾಡಬಾರ್ದು ಕೇಳ್ತೇನೆ ನಾ. ಅವ್ರ ಹೆಂಡತಿ ಗೊತ್ತಾ, ನಾವು ಅಸಹ್ಯ ಮಾಡ್ತೇನೆ ಅಂತ ಗೊತ್ತಾಗತ್ತೆ. ನೀನೇನ್ ಹೇಳೋದು ಹೇಳಿ. ಮತ್ತೆ ನನ್ಗೊಬ್ರು ಅದನ್ನೇ ಹೇಳ್ತಾರೆ, ಯಾರು ಹೇಳ್ತಾರೋ ನೀವು ಅಟ್ಟೆ ಸುಮ್ಮನೆ ಹೆಸರು ಕೊಟ್ಟೇನು ಕೇಳಕ್ ಹೋಗ್ಬೇಡ್ರಿ. ತಲೆ ಚಚ್ಕೋಬೇಕು. ಯಾವ ಭಗವಂತ ಈಗ ಸದ್ಯ ನೋಡ್ರಿ ನಿಮ್ಗೆ ನಾನು ಕೂತ್ ಕೇಳ್ತೇನೆ, ಏನಾದ್ರಿ ನೀನ್ ಯಾರ ಜೊತೆ ಇನ್ನೂ ಮಾತಾಡ್ತೇನೆ, ಪಟ್ ದೀರ್ತಾಸ್ ಮಾತಾಡ್ತೀರಿ ಇಬ್ರು ಕೂತ್. ಅದ ಮುರಳಿ ಕೇಳ್ಬೇಡ್ರಿ. ಈಗ ಸದ್ಯ ನಿಮ್ಮ ಮನ್ಯಾಗ ಯಾರು, ನಿಮ್ಮ ಮನೆ ಪರಿವಾರ ನಿಮ್ಮ ಜೊತೆ ಇನ್ನೊಬ್ರು ಯಾರೋ ಕ್ಲಾಸಿಗೆ ಬರ್ತಿದ್ದಾರೆ, ನೀವ್ಯಾಕೆ ಬರಲ್ರಿ ಮುರಳಿಗೆ ಅಂತ ಅಂದ್ರೆ ಬರ್ಬೇಕಾಗಿತ್ತು. ಇವತ್ತು ಮುರಳಿ ಏನು ಸೂಪರ್ ಇತ್ತು ಅಂದ್ರೆ ಭಾರಿ ಸೂಪರ್ ಇತ್ತು. ಮುರಳಿಗೆ ಏನಿತ್ತು ಅದನ್ನೇ ಕೇಳ್ಬೇಡ್ರಿ. ಮುರಳಿ ಭಾಳ ಚಂದ ಇತ್ತು, ಅಕ್ಕರು ಮುರಳಿ ಭಾಳ ಚಂದ ನುಡಿಸಿದ್ರು, कारण ಮುರಳಿ ಏನಿತ್ತು ಅದನ್ನ ನೆನಪೇಳ್ರಿ. ಏನ್ ಮಾಡೋದು ಅಂದ್ರೆ ಬುದ್ಧಿ ನೋಡ್ರಿ ನಮ್ದು ಹೆಂಗಾಗೈತ್ರಿ, ಬುದ್ಧಿ ಎಟ್ ಭ್ರಮಿತ ಆಗೈತೆ ನೋಡ್ರಿ, ಬುದ್ಧಿ ಎಟ್ ಭ್ರಷ್ಟ ಆಗೈತೆ ನೋಡ್ರಿ. ಯಾವ ಭಗವಂತ ಮಹಾವಾಕ್ಯ ನೋಡ್ಲಾರ್ದ ಎಲ್ಲೂ ಕಲಿಲಾರ್ದ ಬಂದ 4 ಪೇಜ್ ಹೇಳ್ತಾನೋ, ನನಗೊಂದು 10 ಪಾಯಿಂಟ್ ನೆನಪಿಟ್ಕೊಂಡ್ ಹೋಗೋದಿಲ್ರಿ, ಮತ್ತೆ 10 ಪಾಯಿಂಟ್ ಬಾಯಿಲೆ ಹೇಳಕ್ ಹೋಗೋದಿಲ್ಲ ಏನ್ರಿ? ಅರ್ಥ ಆಯ್ತಾ ಇಲ್ರಿ? ಅದಕ್ಕೆ ಮುರಳಿಯನ್ನ ಏನ್ ಮಾಡ್ಬೇಕು, ವಿಚಾರ ಸಾಗರ ಮಂಥನ ಮಾಡ್ಬೇಕು. ಅದು ಯಾವಾಗ ಮಾಡ್ಬೇಕು? ಅಮೃತ ವೇಳೆ ಆದ್ಮೇಲೆ 4ರಿಂದ 4:45 ಆದ್ಮೇಲೆ ಯಾರ್ಯಾರ ಕೈ ಐತ್ರಿ ಅಮೃತ ವೇಳೆ ಆದ್ಮೇಲೆ ಮಕ್ಕೋತೀರಿ? ಅಮೃತ ವೇಳೆ ಆದ್ಮೇಲೆ ಯಾರ್ಯಾರು ಮಕ್ಕೋತೀರಿ? ಹೇಳಂಗೇನು ಅಮೃತ ವೇಳೆ ಹಂಗ ಹೆಂಗ್ರಿ? ಯಾರ್ಯಾರು ಅಮೃತ ವೇಳೆ ಆದ್ಮೇಲೆ ಮಕ್ಕೋತೀರಿ? ಕೈ ಐತ್ರಿ. ಯಾರ್ಯಾರು ಮಕ್ಕೋತೀರಿ? ಒಬ್ರು ಮಕ್ಕೋತಾರ. ಒಟ್ಟು ಮಾಡ್ಕೋಬಾರ್ದು. ನಿಮ್ಗೆ ಎಷ್ಟೋ ಸಲ ಹೇಳಿ ಇನ್ನೊಂದ್ಸಲ ಅನುಭವಿಸಿ ಹೇಳ್ತೇನ್ರಿ. ನಾವು ಮನೆಯಲ್ಲಿ ನಾವು ಓದ್ತಾ ಇರ್ಬೇಕಾದ್ರೆ 4 ಗಂಟೆ ಕೇಳ್ತೀವಿ. ನಮ್ಮ ತಾಯಿ ಓದ್ತಾ ಇರ್ಬೇಕಾದ್ರೆ ಸಣ್ಣವ್ರಿದ್ದಾಗ 4 ಗಂಟೆಗೆ ಅಭ್ಯಾಸಿಗೆ ಬಸ್ತೆ. ಆದ್ರೆ ಓದೋದೈತೆ ಆಮೇಲೆ ಮಕ್ಕೋದೈತಿ ಮಾಡ್ತೀವಿ. ಇಲ್ಲೇನು ಬಂದಿರಿ ಇವ್ರಂತೂ ಮಕ್ಕೋಗಿಲ್ರಿ, ಇವ್ರಂತೂ ಏನ್ರಿ ಜಾಗಂತ ಜ್ಯೋತಿ ಇದ್ದಂಗ್ರಿ, ಇವ್ರಂತೂ ಮಕ್ಕೋಗಿಲ್ರಿ. ಅವಾಗ ನಾನು ಏನ್ ಮಾಡಿದ್ರಿ, ಕಸಬರಿ ಅವ್ರು ಅಕ್ಕಳು ಬಂದ್ ಕೂಡ ಏನಂದ್ರೆ ಎದ್ದು ಕೂಡ ಅಮೃತ ಆದ್ರೂ ಕಸಬರಿ ಫಸ್ಟೇ ಒರೆಸ್ಬೇಕು, ಸೆಂಟರ್ ಹಸಿಗಿರ್ಬೇಕು ಅಂತ ಇತ್ರಿ. ಬಂದಾಗ್ರಿ ನಾ ಕಸಬರಿ ತೋತೀನಿ, ಹಾಸಿಗೆ ನೋಡ್ಲಿಲ್ಲ ಅದ್ರ ನಾ ಉಳ್ಳಾಡ ಆಮೇಲೆ ಅಶು ಅಂತಿದ್ರು. ಆಮೇಲೆ ಕಸಬರಿ ತಗೊಂಡು ಒಳಗೆ ಹೋಗಿದ್ದೀರಿ. ಆಮೇಲೆ ಏನ್ ಮಾಡತ್ತಿದ್ದೆ, ಒಬ್ಬರು ಆರು ಕಸ ಏನ್ ಮಾಡ್ರಿ ಹಾಸಿಗೆ ನೋಡ್ತಿಲ್ಲೋ. ಅದು 8 ವರ್ಷದ ಸಂಸ್ಕಾರ ಐತ್ರಿ, ಅದು ಪೂರ ಜಗ್ತಿತ್ರಿ. ಆಮೇಲೆ ಒಂದೊಂದ್ಸಲ ಅಂತೂ ಬಾಬಾನ್ ರೂಮ್ನಾಗ ಅಲ್ಲೇ ಹೋಗ್ಬಿಡ್ತಿದ್ರಿ. ಆಮೇಲೆ ಅಕ್ಕವ್ರು ಕೇಳಿದ್ರೆ ಏನ್ ಮಾಡಿ ಅಕ್ಕವ್ರು ಇವತ್ತು ಅಮೃತ ವೇಳೆ ಚಲೋ ಆಗೈತ್ರಿ, ಅದಕ್ಕೆ ಇನ್ನೂ ಸ್ವಲ್ಪ ಯೋಗ ಮಾಡತ್ತಿ, ಅದಕ್ಕೆ ಯೋಗ ಮಾಡ್ಕೊಂಡು ಕೂತೀನಿ. ಅಕ್ಕವ್ರು ನಮ್ಗೆ ಎಂದೂ ಇಂಥದ್ದು ಗೊತ್ತೇ ಇಲ್ಲ, ನಾವು ದೊಡ್ಡವ್ರು ಎಟ್ ಅಂಜಿತಿದ್ವಿ, ನೀ ಅದಿ ನೋಡು ನಮ್ಗೆ ಇಂಥದ್ದು ಗೊತ್ತೇ ಇಲ್ಲ ಅಂತ ಹೇಳಿ ಅಕ್ಕವ್ರು ಬೈತಿದ್ರು. ಆದ್ರೆ ನೀವು ಹೇಳ್ತೇನ್ರಿ, ಇದು ಒಂದು ಸಂಸ್ಕಾರ ಚೇಂಜ್ ಮಾಡ್ಕೋಕ ನನಗೆ ಭಾಳ ತ್ರಾಸ ಆಗೈತ್ರಿ. 5 ಗಂಟೆ ಅಮೃತ ವೇಳೆ ಆದ್ಮೇಲೆ ಮಳ್ಕೋಲಾರ್ದ ಭಾಳ ತ್ರಾಸ ಆಗೈತ್ರಿ. ಇಟ್ಟು ತ್ರಾಸ ಮಾಡೇನ್ರಿ. ಈ ಸಂಸ್ಕಾರವನ್ನು ಗೆದ್ಲಿಕ್ಕೆ ಭಾಳ ತ್ರಾಸ ಮಾಡ್ಕೊಂಡೇನ್ರಿ. ವಾರನಾಗ ಒಂದು 3 ದಿವಸ ಯಾವ್ದು ಕಸ ಪರಿಶೀಲನೆ ಮಾಡ್ತೀನಿ, 3 ದಿವಸ ಹಂಗ ಡಬ್ಬ ಬಂದು ಮಕ್ಕಳು ಬಿಡ್ತೀನಿ. ಮಕ್ಕಳು 5 ಗಂಟೆಗೆ ಹೇಳ್ತಿದ್ದೀರಿ, ಭಾಳ ತ್ರಾಸ ಆಗ್ತಾರೆ.
4-5 ವರ್ಷ ಆತ್ರಿ ನಾ ಏನ್ ಮಕ್ಕೊಂಡಿಲ್ರಿ. ಅಮೃತ ವೇಳೆ ಆದ್ಮ್ಯಾಗ ಎಂದೂ ಮಕ್ಕೊಂಡಿಲ್ಲ. ಯಾಕೆ ಮಕ್ಕೋಬಾರ್ದು? ಅಮೃತ ವೇಳೆ ಏನ್ ಮಾಡ್ರಿ ನೀವು? ಅಮೃತ ವೇಳೆ ಏನ್ ಮಾಡಿರಿ? ಬಾಬಾಡಿದ ಶಕ್ತಿ ತುಂಬಿಕೊಂಡಿರಿ. ಆ ಶಕ್ತಿ ತುಂಬಿಕೊಂಡಿರಿ. ಮತ್ತು ವೆರಿ ಇಂಪಾರ್ಟೆಂಟ್ ರೀ, ನೆನಪಿನ ಶಕ್ತಿ ಯಾರ್ದು ಚಲೋ ಇರ್ತೈತೆ, ಯಾರ್ದು ಕಂಪಲ್ಸರಿ ಬ್ರಹ್ಮಚರ್ಯದ ಪಾಲನೆ ಇರ್ತೈತಿ, ಪವಿತ್ರತೆ ಪಾಲನೆ ಇರ್ತೈತಿ. ನೀವು ಒಂದ್ಸಲ ನಿಮ್ಗೆ ಹೇಳಿದ್ರಿ, ಸ್ವಾಮಿ ವಿವೇಕಾನಂದ ಒಂದ್ಸಲ ಹೇಳಿ ನೆನಪೈತ್ರಿ? ಸ್ವಾಮಿ ಎಲ್ಲರೂ ನೀವು ಕಥೆನೂ ಕೇಳಿರ್ಬೇಕ, ಎಲ್ಲ ನಮ್ಮ ಟೆಕ್ಸ್ಟ್ ಬುಕ್ನಿಗೂ ಇದ್ವು. ಸ್ವಾಮಿ ವಿವೇಕಾನಂದ ಪ್ರತಿನಿತ್ಯ ಒಂದು ಲೈಬ್ರರಿ ತೊಗೊಂಡ್ಬರ್ತಿದ್ರಿ. ಲೈಬ್ರರಿ ತೊಗೊಂಡ್ಬಂದ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಒಂದು ದಿವಸ ಒಬ್ಬನ ಕಡೆ ಇಸ್ಕೊಂಡ್ಬಂದು ಬುಕ್ ಓದ್ತಿದ್ರು. ಓದಿದ ಕೂಡಲೇ ಮರದ ದಿವಸ ಅವ್ರಿಗೆ ಬುಕ್ ಕೊಟ್ಬಿಡ್ತಿದ್ರು. ಆ ಲೈಬ್ರರಿ ಕೇಳಿದಂತ, ಏನೋ ಒಂದ್ಸಲ ಓದ್ತಿ, ಇವತ್ತ ಓದಿರ್ತಿ, ಬರೋ ದಿವಸ ಕೊಟ್ಬಿಡ್ತಿಲ್ಲ, ಏನ್ ಸುಳ್ಳು ಮಜಾ ಮಾಡಕತ್ತೀನಿ ಹಿಂಗೆ ಅಂತ ಅಂತಾರೆ. ಇಲ್ಲ, ನನ್ನ ಒಬ್ಬ ಫ್ರೆಂಡ್ ಅದನ್ನು ಅವ್ ಓದ್ತಾನೆ ಪೂರ ಒಂದ ದಿನದಾಗ ಏನೋ ಓದ್ತಾರೆ, ಕರ್ಕೊಂಬ ಅಂತಾರೆ. ಅವ್ ಕರ್ಕೊಂಡ್ ಬಂದ್ಕೂಲೆ ನಾ ಕೇಳ್ತೀನಿ, ಅದನ್ನ ಹೇಳ ಆನ್ಸರ್ ಅಂತ ಹೇಳ್ತಾರೆ ಸ್ವಾಮಿ ಸರ್. ಅವಾಗ ಯಾವ ಪೇಜ್ನಾಗ ಏನ್ ಎಲ್ಲ ಹೇಳ್ಬಿಟ್ರಿ. ಅವಾಗ ಆಶ್ಚರ್ಯ ಆಯ್ತು ಅವ್ರಿಗೆ, ನೀನ್ ಹೆಂಗೆ ನೆನಪಿಟ್ಕೊಂಡ್ರಿ? ಅವಾಗ ಅವ್ರು ಹೇಳಿದ್ರು, ಅವಾಗ ನನ್ನ ಜೀವನ್ಯಾಗ ಒಂದು ಸಂಕಲ್ಪ ವಿಕಾರದ ಸಂಕಲ್ಪನ ಜೀವನ್ಯಾಗ ಮಾಡಿಲ್ಲ ಅಂತ ಸ್ವಾಮಿ ವಿವೇಕಾನಂದ. ಹಂಗಪುರ ನಮಗೂ ಮುರಳಿ ಮಹಾವಾಕ್ಯ ನೆನಪುಳಿಬೇಕಂದ್ರೆ ನಮ್ಮ ಬುದ್ಧಿ ಭಾಳ ಪವಿತ್ರ ಆಗ್ಬೇಕು, ಭಾಳ ಶುದ್ಧ ಇರ್ಬೇಕು. ಅಂದ್ರೆ ನೆನಪಿನ ಶಕ್ತಿ ಹೆಚ್ಚಿರ್ತೈತಿ, ಭಗವಂತನ ಮಹಾವಾಕ್ಯ ನೆನಪುಳಿತೇವೆ. ಜಾನಕಿ ದಾದಿ ಹಿಂಗೆ ಕ್ಲಾಸ್ ಮಾಡಿರ್ತಾರೋ 4 ದಿವಸ ಹಿಂದಿನ ಮುರಳಿ ಒಮ್ಮೆ ನೆನಪಿರ್ತೈತಿ. ಯಾಕಂದ್ರೆ ಬುದ್ಧಿ ಏನಾಗಿ ಜಾನಕಿ ದಾದಿದು ಬಂಗಾರದ ಪಾತ್ರೆಯಾಗಿ ಭಗವಂತ ಸೋನಕ ಬರ್ತನ್ ನಮಗೆ ನೆನಪುಳಿಯೋದು. ಯಾಕೆ ನಿಧಿ ಬರತೈತಿ? ಕೇಳ್ಕೋರದನ್ನ ಯಾಕೆ ನಿಧಿ ಬರತೈತಿ? ಒಂದು ಪೂರ ಯಾರ್ಯಾರ ಕೈ ಆದ್ರೆ ಪ್ರತಿನಿತ್ಯ ನೀವು ಎಕ್ಸರ್ಸೈಸ್ ಮಾಡ್ತೇವೆ. ಎಕ್ಸರ್ಸೈಸ್ ಯಾರು ಮಾಡಂಗಿಲ್ಲ, ಮಾಡ್ಬೇಕು ಕಂಪಲ್ಸರಿ ಎಕ್ಸರ್ಸೈಸ್. ಸ್ಕೂಲ್ ಕ್ಲಾಸಿಗೆ ಬಂದ್ಬಿಡಿ, ಇದು ಬ್ಯಾಂಡ್ ನೆಟ್ಟಗೆ ಕುಂಡಿರ್ಬೇಕು, ಇದು ಪೂರ ನೆಟ್ಟಗಿರ್ಬೇಕಿದೆ. ಇದು ಕುಂಡ್ರು ಸ್ಟೈಲ್ ರೀ, ಇದು ಕಾಲ್ ಮಡ್ಚ್ ಹಾಕೊಂಡು ಬೆಂಡ್ ನೆಟ್ಟಗಿರ್ಬೇಕು. ಅಂದ ಮುರಳಿ ನೆನಪಿದೆ. ಮೊದಲ ಅಕ್ಕರ ಕೇಳೋಕ್ಕಿಂತ ಮುಂಚೆ ನಮ್ಮ ಪೋಶ್ಚರ್ ಅದ್ರ ಮೇಲೆ ನಿರ್ಮಾಣ ಆಕೈತಿ. ನಾವು ಹಿಂಗ ಮಾಡಿ ಚೇರ್ ಹಾಕೊಂಡು ಹಿಂಗ ಗೋತ್ರ ಏನ್ರಿ ಅದೆಲ್ಲ ಮುರಳಿ ಹೋಗ್ತೈತಿ. ಶರೀರ ತೊಂದರೆ ಇದ್ರೆ ಬೇರೆ. ಶರೀರ ತೊಂದರೆ ಇದ್ರೆ ಬೇರೆ. ಯಾರು ಹೇಳ್ತೇನೆ ತಳ ಗೊತ್ತವ್ರು ಹೇಳ್ತೇನೆ, ನೀವು ಯಾವ ಪ್ರಾಬ್ಲಮ್ ಐತೆ ಅದು ಬೇರೆ ಹೇಳ್ತೇನೆ. ಆದ್ರೆ ಅಂದ್ರೆ ಹೇಳೋ ಭಾವ ಏನಂದ್ರೆ, ಯಾಕೆ ನನಗೆ ಅಟೆನ್ಷನ್ ಕಡಿಮೆ ಮತ್ತು ಮುರಳಿ ಕೇಳ್ಬೇಕಾದ್ರೆ ಯಾವಾಗಲೂ ಫಸ್ಟ್ ಬಂದು ಕೊಟ್ಟಿರ್ಬೇಕು. ಹೆಂಗೆ ಇರ್ಬೇಕಂದ್ರೆ ನಾ ಫಸ್ಟ್ ಬೆಂಚನ್ಯಾಗ ಕುಂಡಿರ್ಬೇಕು, ನಾ ಫಸ್ಟ್ ಚೇರ್ನ್ಯಾಗ ಕೊಂಡು. ಅದಾರ ನೋಡಿ ನಮ್ಮ ಪಟ್ಟನ್ ಶೆಟ್ಟಿ ಅಜ್ಜಿ ನಿಮ್ಗೆಲ್ಲರಿಗೂ ನಾ ಅವ್ರಿಗೆ ಮಾರ್ಕ್ಸ್ ಕೊಡ್ತೇವೆ. ಅವ್ರು ಒಬ್ಬರೇ ನೋಡ್ರಿ, ಏನೂ ನೋಡಂಗಿಲ್ಲ. ಒಂದು ನಾಮ ಬೇಕು, ಹೆಸರು ಬೇಕು, ಮಾನ ಬೇಕು, ಶಾನ ಬೇಕು, ಒಂಚೂರು ಇಲ್ಲ ನೋಡ್ರಿ ಪಟ್ಟನ್ ಶೆಟ್ಟಿ ಅಜ್ಜಿ. ಯಾವುದು ಏನೇನು ಇಲ್ಲ, ಎಷ್ಟು ನಗು ಮುಖ. ಒಂದು ದಿವಸ ನನ್ನ ಪಟ್ಟನ್ ಶೆಟ್ಟಿ ಅಜ್ಜಿ ಶಟ್ಕೊಂಡಾಳು, ಕ್ಲಾಸ್ ಅದಕ್ಕ ಬಿಟ್ಟಾಳು. ನೆವರ್. ಅದು ಮುರಳಿ ಒಂದೊಂದು ದಿವಸ ಹೆಂಗಾಗೈತೆ ಅಂದ್ರೆ, ಒಮ್ಮೊಮ್ಮೆ ಅಕ್ಕೋಳ ಜೊತೆ ಶಟ್ಕೊಂಡು ಮುರಳಿ ಕ್ಲಾಸಿಗೆ ಬಿಡ್ತಾರೆ. ಅದೇ ಹೋಗಿತ್ತು ಬಾಬಾ ಮುರಳಿ ಮೊಬೈಲ್ ಕೊಡಕ್ಕಂತವ ಅಕ್ಕಂದಿರ ಜೊತೆ ಶಟ್ಕೊಂಡ್ಬಿಡ್ತೇವೆ. ಆಮೇಲೆ ಅಕ್ಕಂದಿರ ಬಂದ್ರು ಕೂಡ ಮುರಳಿ ರುಚಿನೂ ಗೊತ್ತಿಲ್ಲ, ಯಾಕಂದ್ರೆ ಅವ್ರು ಅನ್ಸೋತಾರ ತಳ ಊಟ ಮಾಡೋದೈತಿ, ಕುಂಡ್ರದೈತಿ, ಅದು ಹೋಗೋದೈತಿ. ಮುರಳಿ ಅವ್ರ ಪರಿಸ್ಥಿತಿ ಯಾರು ಇರ್ತಾರ ಅವ್ರಿಗೆ ಫೋನ್ ಹಚ್ಚಿರ್ತಾರೆ. ಮುರಳಿ ಹೋಗಿದ್ದೀವ ಹೋಗಿ ಬನ್ನಿ ಹೋಗ್ಬಿಟ್ಟಿ ಅಟ್ಟ ಮಾಡ್ತೀನಿ ಒಳಗೂ ಹೊಟ್ಟಿಗೆ ಹೊಸ ಲೈಬ್ರರಿಗೆ ನೀವೆಲ್ಲ ಬರ್ತಾವ್ರೆ. ನೀವೆಲ್ಲ ಬರಬಾರ್ದ. ನಮ್ಮ ಸ್ಥಿತಿ ಹೆಂಗಿರ್ಬೇಕಂದ್ರ ನಿರ್ವಿಘ್ನ ಸ್ಥಿತಿ ಇರ್ಬೇಕು. ಏನ್ ಬೇಕಾದ್ರೆ ಅವ್ರು ನೋಡ್ರಿ, ಒಂಚೂರು ನನ್ ಕೇಳಿ ನನ್ ಗೌರವ ಕೊಡ್ಲಿ, ಒಂದ್ ದೂಸ ನೋಡಿದ್ರಿ ನಾನು ಕಟ್ಟಿ ನಿರ್ಮಲಾ ಕೊಡ್ದು ಪಟ್ಟನ್ ಶೆಟ್ಟಿ ಒಂದ್ ದೂಸು ಇರ್ರಿ. ಅವ್ರ ಹಂಗ ನೀವು ಅನ್ನತಿರಿ ನಂಬರ್ 1 ಹೊಂಟಾರ ಅವ್ರ. ಅದಕ್ಕೆ ರೀ ಅವ್ರು ನೋಡಿ ಕಲಿಬೇಕು. ನಾವು ಅವ್ರು ನೋಡಿ ಕಲಿಬೇಕು. ಎಷ್ಟು ವಯಸ್ಸಾಗೈತಿ ಹೇಳ, ಎಷ್ಟು ಅಕ್ಕೋರ ಜೊತೆ ಸಣ್ಣವ್ರಾಗಿರ್ತಾರ, ಏನ್ ಹೇಳ್ತಾರ ಮಾಡ್ತಾರ. ಅದಕ್ಕೆ ಬಾಬಾ ಮತ್ತು ರಿಟರ್ನ್ ಅವ್ರ ಶರೀರ ನೋಡಿ ಇನ್ನ ಹೆಂಗ ಆರಾಮ ಮಾಡತ್ತಾರ ಬಾಬಾ. ಎಲ್ಲ ಅವಾಗ ರಿಟರ್ನ್ ಸಿಗ್ತದೆ. ಏನ್ ಕರ್ಮ ಮಾಡ್ತೀರಿ ಆ ರಿಟರ್ನ್ ಅವಾಗ ಸಿಗ್ತೈತಿ. ಅರ್ಥ ಐತ್ರಿ? ಏನ್ ಹೇಳ್ರಿ? ಲಾ ಆಫ್ ಫಸ್ಟ್ ಹೇಳ್ರಿ, ಲಾ ಆಫ್ ಅಸೋಸಿಯೇಷನ್, ಲಾ ಆಫ್ ಇಂಟ್ರೆಸ್ಟ್, ಲಾ ಆಫ್ ಅಟೆನ್ಷನ್, ಲಾ ಆಫ್ ಕಾನ್ಸಂಟ್ರೇಷನ್. ಯಾವುದೋ ನೋಡ್ರಿ, ಎಲ್ಲ ಹೊರಗಿನಿರ್ಲಿ, ಇಲ್ಲೇ ಇರ್ರಿ. ಇಲ್ಲೂ ಎಲ್ಲರೂ ಮುಂದುವರಿಬೇಕು, ಅಲ್ಲೂ ಒಂದು ಮುಂದುವರಿಬೇಕಂದ್ರೆ ಏನ್ ಬೇಕ್ರಿ? ನಮ್ಮ ಜೀವನದಲ್ಲಿ ಏಕಾಗ್ರತೆ ಶಕ್ತಿ ಬೇಕು. ಎಷ್ಟು ಏಕಾಗ್ರತೆ ಇರ್ತೈತಿ?
ಮುಂದೆ ಹೋಗ್ತಾರೆ. ನಮ್ಮಲ್ಲಿ ಹೆಂಗಿರ್ಬೇಕಂದ್ರೆ ಬಾಬಾ ಒಂದ್ಸಲ ಯಾವುದೋ ಪಕ್ಷಿ ಅಂತ ನೋಡ್ರಿ, ಜಾಗೃತ ಪಕ್ಷಿ ಏನಂತಾನೆ, चातक पक्षी कैसे बैठो, चातक पक्षी बैठो. बाबा ಒಂದ್ಸಲ मुल्ला कहता है मैं डांस करता हूँ, अगर मेरे सामने अच्छे बच्चे बैठे हैं तो मैं डांस करूँगा. ಅದು ಮುಗಿಸಿ ಏನೋ ಮಾಡಿ ಏನೋ ಸಿಗ್ನೇಚರ್ ಇಂಪಾರ್ಟೆಂಟ್ ಸಿಗ್ನೇಚರ್ ಇತ್ತು ಏನೋ ಮಾಡಿ ಬರ್ತೀವಿ ಏನೋ ಮತ್ತೆ ಬರ್ತೀವಿ ನಾವು. ನೋಡ್ರಿ ವಯಸ್ಸಾಗಲಿ ಏನೋ ಅಂದ್ರೆ ಬಾಬಾ ನಮ್ಮ ವಿದ್ಯಾರ್ಥಿ ಜೀವನ ಕೊಡ್ತಾನಂದ್ಮೇಲೆ ನಾವು ವಿದ್ಯಾರ್ಥಿನ. ನಮ್ಗೆ ಈಗ ವಯಸ್ಸಾಗೈತಿ, ಬಿಡಿ ಕೂದಲಾಗ್ಯಾವ ಎಲ್ಲ ಆಗ್ಯಾವ, कारण ನಾವು ಎಂಥ ಜೀವನ ನಡೆಸತ್ತೀವಿ ಈಗ ಬಾಬಾ ಮನೆಗೆ ಬಂದ ಮೇಲೆ ವಿದ್ಯಾರ್ಥಿ ಜೀವನ. ಮತ್ತು ವಿದ್ಯಾರ್ಥಿ ಜೀವನ ವಿದ್ಯಾರ್ಥಿ ಲಕ್ಷಣಗಳು ನಮ್ಮಲ್ಲಿ ಬರಲೇಬೇಕು. 2 ನಿಮಿಷ ಬದಲು ಬರ್ಬೇಕ್ರಿ ಮುರಳಿ ಕ್ಲಾಸ್ ಕೇಳಕ. ಮುರಳಿ ಕ್ಲಾಸ್ ಕೇಳಿ 2 ಹೊತ್ತಿಗೆ ಬರ್ಬೇಕ್ರಿ. 15 ನಿಮಿಷ ಮುಂಚೆ ಬಂದು ಯೋಗ ಮಾಡಿ ಮನಸ್ಸು ಬುದ್ಧಿಯನ್ನು ತಿಳಿ ಮಾಡಿಕೊಂಡು ಆಮೇಲೆ ಬಾಬಾನ ಮಹಾವಾಕ್ಯಗಳನ್ನ ಕೇಳಬೇಕ್ರಿ. ಮತ್ತೆ ಎಲ್ಲಂದ್ರೆ ಏನ್ರಿ, ಎಲ್ಲಂದ್ರೆ ಏನ್ರಿ, ಎಲ್ಲಂದ್ರ ಲಿಸ್ನಿಂಗ್. ಕೇಳಬೇಕ್ರಿ ಬಾಬಾ ಮುರಳಿ ಕೇಳಬೇಕು. ಮುರಳಿ ಇನ್ನು ಕ್ಲಾಸ್ ಕೇಳಿ ಅಡಿಗೆ ಹಚ್ಬೇಕು, ಅಡಿಗೆ ಮಾಡ್ತಿರ್ತಿಲ್ಲ ಮುರಳಿ ಕ್ಲಾಸ್ ಹಚ್ಚಲಿ ಕೇಳ್ಕೋತ ಮಾಡಿ ಎಷ್ಟು ಕೇಳ್ತೀರಿ ಅಂತ ರಿಪೀಟ್ ಆಗ್ಬೇಕು. ನಿಮ್ಗೊಂದು ಮಾತು ಹೇಳಿ, ಇಷ್ಟು ಖತರ್ನಾಕ್ ಐತಲ್ರಿ ಬ್ರೈನ್, ಅದೋ ಹೇಳ್ತಾವ ಬಾಬಾ ಅದನ್ನೋ ಹೇಳಂತವ್ರು. ಯಾರ್ಯಾರ ಕೈ ಹೇಳ್ತೀರಿ ಮುರಳಿ ಬೋರ್ ಅನ್ಸಾತೈತಿ. बोल आपने कहता आत्मा समझो बाप को याद करो, आत्मा समझो बाप को याद, सत्य में जाओ परम धाम में जाओ. ಯಾರಿಗೆ ಕೈ ಹೇಳ್ತೀರಪ್ಪ ನಿಮಗೆ ಮುರಳಿ ಬೋರ್ ಅನ್ಸಾತೈತಿ? ಬೋರ್ ಅನ್ಸಂಗಿನ ನಿದ್ದೆ ಎದಕ್ಕೆ ಬರ್ತೈತ್ರಿ? ನಮ್ಗೆ ಮತ್ತೆ ನಿದ್ದೆ ಎದಕ್ಕೆ ಬರ್ತೈತ್ರಿ? ಮತ್ತೆ ಎದಕ್ಕೆ ಬರ್ತೈತಿ ಕೇಳ್ಕೋಬೇಕ್ರಿ ನಮ್ಮನ್ನ ನಾವು. ಅದಕ್ಕೆ ಏನ್ ಮಾಡ್ಬೇಕು, ಪದೇ ಪದೇ ನಾವ್ ಏನ್ ಮಾಡ್ಬೇಕಕ್ಕಾರ ಕೇಳಬೇಕು. ಅಕ್ಕೋರಿ ಒಂದು ಮಾತು ಹೇಳಿ, ಬ್ರೈನಿಗೆ ಹಳ್ಳ ಮುಳ್ಳ ಅನ್ನ ಕೊಟ್ರೆ ಅದು ಬೋರ್ ಆಗ್ತೈತ್ರಿ. ಮತ್ತು ಹೊಸಾದಿ ಅಂದ್ರೆ ಕೊಟ್ರ ಅಂದ್ರೆ ಇಟ್ಟು ವರ್ಷ ನೋಡ್ರಕ್ಕಾರ 2500 ವರ್ಷ ವ್ಯರ್ಥ ಚಿಂತನೆ ಮಾಡುವಂತ ಪ್ರಾಕ್ಟೀಸ್ ಮಾಡ್ಕೊಡ್ರಿ. ಈ ಹೊಸಾದೇನೋ ಜ್ಞಾನದ ಕೊಡಕಂತಾರೆ. ಈ ದಿನ ಆಗತ್ತೆ ಸಂಸ್ಕಾರ ಲೇಟ್ ಹಿಡಿತಾರಲ್ಲ, ಅದಕ್ಕೆ ಬೋರ್ ಆಗ ಹಿಡಿತೈತ್ರಿ. ಅದೋ ಮತ್ತೆ ಅದೋ ಸೇರ್ತದೆ, ಮತ್ತೆ ಅದ ಮತ್ತೆ ಯಾರೇ ಇವ್ರು ಏನಂದ್ರು ಅವ್ರು ಏನಂದ್ರು ಅದು ಮತ್ತೆ ಸೇರ್ತದೆ. ಈಗ ನೋಡ್ರಿ ಇಬ್ರು ಬೇಕಾದ್ರೆ ಚರ್ಚೆ ಮಾಡ್ತಿರ್ತೈತೆ. ಮುರಳಿ ಏನ್ ಹೇಳ್ದ, 2 ಮಾತು ಅಂದಿರ್ತಾರೆ, ಮಾತು ಹೊಳ್ಳೆ ಅದ ಸ್ಟಾರ್ಟ್. ಹೌದೇ ಇಲ್ಲಪ್ಪರ ಹೌದೇ ಅಂದ್ರೆ ನಾ ಹೇಳೋ ಭಾವ ಅಂದ್ರೆ ರುಚಿ ಮಾಡ್ಕೋರಿ. ಯಾಕೆ ನಂಗೆ ಆಲಸ್ಯತನ ಬರುತ್ತೆ, ರುಚಿ ಮಾಡ್ಕೋರಿ ಅದನ್ನ. ಇನ್ನು ಆಯ್ ಅಂದ್ರೆ ಏನ್ರಿ, ಇಂಬಾಯಿಬ್ ಅಂದ್ರೆ ಏನ್ರಿ, ಮುರಳಿಯನ್ನ ಧಾರಣ ಮಾಡ್ಕೋರಿ. ಇನ್ ಕೇಳಿದ್ವಿ ಓದಿದ್ವಿ, ಏನ್ ಇವತ್ತು ಹೇಳ ಬಾಬಾ ಒಂದು ಹೋಮ್ವರ್ಕ್ ಇವತ್ತು ಐತಂದ್ರೆ ಇವತ್ತು ಹೋಮ್ವರ್ಕ್ ಮಾಡಬೇಕು. ಹಿಂಗೂ ರಗಡ್ ಜನ ವಿದ್ಯಾರ್ಥಿಗಳದಾರ ಬಾಬಾನ ಮಕ್ಕಳು ಸ್ವಾಮಿ ಸರ್ ಇವತ್ತು ಈ ಮುರಳಿ ಪಾಯಿಂಟ್ ಇವತ್ತು ಇದ್ರೊಳಗೆ ಬಂದೇತಂದ್ರೆ ಅದನ್ನ ಮಾಡೇ ತರ್ತಿರ್ತಾರೆ. ಇವತ್ತು ಬಾಬಾ ಹೇಳಿಲ್ಲ ಬೇರೆಯವ್ರ ಜ್ಞಾನ ಹೇಳ್ರಿ ಅಂತ, ಅವ್ನ ಜ್ಞಾನ ಹೇಳೋಣ ಮಾಡ್ತಿರ್ತಾರೆ. ಹಂಗೂ ಅದರ ಕೂಡ ನೀವು ಅದಕ್ಕೆ ಹೇಳೋದು ಯಾವಾಗಲೂ. ಅದಕ್ಕೆ ಒಂದು ಮಾತು ಹೇಳ್ತೀನಿ, ನೆನಪಿಟ್ಕೋರಿ. ಯಾವಾಗ ಅಕ್ಕೋರು ನಿಮಗೆ ಬೇರೆ ಸೆಂಟ್ರಿಗೆ ಹೋಗೋದೈತಿ, ಬೇರೆ ಕಡೆ ಹೋಗೋದೈತಿ, ಬೇರೆ ಕಡೆ ಬಟ್ಟಿ ಐತಿ ಅಂದ್ರೆ ಎಂದೂ ತಪ್ಪಿಸ್ಬಾರ್ದು. ಯಾಕಂದ್ರೆ ಇದು ಬಾವಿರಿದ ಕಪ್ ಏನ್ರಿ, ಬಾವಿ ಕಪ್ಪಿ ಆಗಬೇಡ್ರಿ. ಇಲ್ಲಿ ನಾವೇನು ತಿಳ್ಕೊತೀವಿ ಅಂದ್ರೆ ಇವ್ರ ಜನ ನಾ ಭಾರಿ ಅದೆ, ಇವ್ರ ತಗೊಂಡ ಭಾರಿ ಅದೆ, ಹಿಂಗೆ ಮಾಡ್ಕೋತಿರ್ತೆ. ಯಾವಾಗಲೂ ಎಲ್ಲಿ ನೋಡೋದು ಬರೀ ಸಾಗರ್ ನೋಡೋದು ಬರೀ, ಮಧುಬನ್ ನೋಡೋದು ಬರೀ. ಅಲ್ಲಿ ನಿಮ್ಗಿಂತ 3 ಪಟ್ಟು 4 ಪಟ್ಟು ಡಬಲ್ ಅದ. ಅವಾಗ ಗೊತ್ತಾಕೈತಿ ನಾ ಎಲ್ಲದೀನಿ. ಅದಕ್ಕೆ ಇಲ್ಲಿ ಬರೀ ಇನ್ನಟ್ಟ ನೋಡ್ತಿರ್ತೀನಿ ನಾವ. ಈಕಿ ಬಂದನ, ಅವ್ ಬಂದನ, ಅವ್ರು ಬಂದ್ರನ, ಇವ್ರು ಬಂದ್ರನ, ನೀವು ಹೊಂಟಿಲ್ಲನ, ನಾನು ಹೊಂಟಿಲ್ಲ. ಅಲ್ಲಿ ನೋಡ್ರಿ ಸಾಗರ್ ನೋಡ್ರಿ, ಮಧುಬನ ಎಲ್ರು ಹೊಂಟೈತಿ. ಓಂ ಶಾಂತಿ ಯಾವ ವೇಗದಲ್ಲಿ ಹೊಂಟೈತಿ ನಿಮ್ಗೆ ಏನೂ ಗೊತ್ತಿಲ್ಲ. ಯಾಕಂದ್ರೆ ಭಾನಗದಿರಿ ನೀವು, ಮತ್ತೆ ಇನ್ನು ಒಂದ ನೋಡ್ತೀರಿ ನೀವು ಬರೇ. ಅದಕ್ಕೆ ಯಾವಾಗ ಏನ್ ಮಾಡ್ಬೇಕಾಕಾರ ಅದಕ್ಕೆ ಹಾಕೊಂಡು ಯಾವ್ದೋ ಊರಿಗೆ ಹೋಗೋದೈತು, ಬ್ರಹ್ಮ ಪೂಜೆಗೈತಿ, ಬೇರೆ ಊರಿಗೆ ಹೊಂಟೇವು, ಎಂದೂ ತಪ್ಪಿಸ್ಬಾರ್ದು, ಎಂದೆಂದೂ ತಪ್ಪಿಸ್ಬಾರ್ದು. ಏನೋ ಕಲಿಲಿಕ್ಕೆ ಸಿಗ್ತೈತಿ, ನಿಮ್ಮನ್ನು ನೀವು ನೋಡ್ಕೊಳಿಕ್ ಸಿಗ್ತೈತಿ. ನಾ ಎಲ್ಲದೀನಿ, ನಾ ಏನ್ ಮಾಡಕತ್ತೇನೆ ಪಟ್ಟಣ ಚಟೇಜರಿ ತೀತ್ರಿ. ಇನ್ನ ಇದು ಮುರಳಿ. ಇನ್ನು ಮುರಳಿಯನ್ನ ಸ್ವಾಮಿ ಸರ ಮುರಳಿಯನ್ನ ನೆನಪು ಹೆಂಗಿಡ್ಕೋದು, ಇನ್ನು ಮುರಳಿ ಅಂತೂ ಐತಿ. ಇದ್ರ ನೆನಪು ಹೆಂಗಿಡ್ಕೋದು, ಮುರಳಿ ಪಾಯಿಂಟ್ಸ್ ಅನ್ನ ಹೆಂಗ್ ನೆನಪಿಡ್ಕೋದು? ಒಂದೇದು ಏನಂದ್ರ ಲಾ ಆಫ್ ಅಸೋಸಿಯೇಷನ್. ಲಾ ಆಫ್ ಅಸೋಸಿಯೇಷನ್ ಅಂದ್ರೆ ಏನ್ ಮುರಳಿ ಕೇಳ್ತೀರಿ ಆ ಮುರಳಿ ಪಾಯಿಂಟ್ಸ್ ಅನ್ನ ಜೋಡಿಸ್ಕೋತ ಹೋಗ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಈ ಒಂದು ಪೇಜ್ ಮುಗಿಸಿದ್ರೆ ಬಾಬಾ ಪರಮಧಾಮ್ ಬಗ್ಗೆ ಹೇಳಂಗಿಲ್ರಿ, ಆ ಪರಮಧಾಮ್ ಬಗ್ಗೆ ಮತ್ತೆ ಏನೇನು ಹೇಳಂತೆ ಜೋಡಿಸ್ಕೋತ ಹೋಗ್ಬಿಡುದು.
ಹೇಳ್ಬೇಕಾರ ಒಂದು ಈಗ ಫಾರ್ ಎಕ್ಸಾಂಪಲ್ ಸತ್ಯ ಬಗ್ಗೆ ಸತ್ಯ ಬಗ್ಗೆ ಇಡೀ ಮುರಿಯೋಗಿ ಏನೇನು ಹೇಳೋಣ ಬಾಬಾ ಆ ಪಾಯಿಂಟ್ಸ್ ಅನ್ನ ಏನ್ ಮಾಡ್ಕೊತ ಹೋಗುದ್ರಿ ಜೋಡಿಸ್ಕೊತ ಹೋಗೋದು ಹೆಂಗೆ ಎಷ್ಟು ಜೋಡಿಸ್ತಿರಲ್ಲ ಅಟ್ ಮುರ್ರಿ ಏನಾಗೈತ್ರಿ ಅಂದಾರ ನೆನಪು ಉಳಿತೈತಿ. ಇನ್ನು ಸೆಕೆಂಡ್ ಏನಂದ್ರ ಲಾ ಆಫ್ ಇಂಟ್ರೆಸ್ಟ್. ಯಾಕೆ ನನಗೆ ಆಕಲ್ಕಿ ಬರತೈತಿ, ಯಾಕೆ ನನಗೆ ಬೋರ್ ಅನ್ಸಾಕತ್ತೈತಿ, ಯಾಕೆ ನಂಗೆ ನಿದ್ದೆ ಬರಾಕತ್ತೈತಿ, ಯಾಕೆ ಮುರಳಿ ಕ್ಲಾಸಿಗೆ ಹೋಗ್ಬೇಕಾದ್ರೆ ಇವತ್ತು ಹೋಗ್ಬೇಕೇನು ಅದು ಹಿಂಗ್ಯಾಕೆ ಅನ್ಸಾತೈತಿ ಅಂದ್ರೆ ಇಂಟ್ರೆಸ್ಟ್ ಯಾಕೆ ಕಡಿಮೆ ಆಗತೈತಿ. ಯಾಕಂದ್ರೆ ಬರ್ತಾ ಬರ್ತಾ ನಾವು ಎಷ್ಟು ಜ್ಞಾನದಲ್ಲಿ ಮುಂದೆ ಹೋಗ್ತೀವಿ ಅವಾಗ ನಾವು ಶಾಣೆ ಆಗ್ಬಿಡ್ತೇವೆ. ಯಾಕಂದ್ರೆ ಜ್ಞಾನ ಸಾಗರದ ಜ್ಞಾನ ಎಲ್ಲ ತಿಳಿಯಾಕ ಬಿಡ್ತೈತೆ. ಆಮೇಲೆ ನಾವು ಅಂಕಿತ ಶಾಣೆ ಆಗ್ಬಿಡ್ತೇವೆ. ಶಾಣೆ ಆಗ್ಬಿಟ್ಟು ಸ್ವಲ್ಪ ಏನೋ ಒಂಚೂರು ಅಹಂಕಾರ ಬರಕ್ಕೆ ಹೊಡಿತೈತಿ ನಮ್ಮಲ್ಲಿ. ಅರ್ಥ ಆಗ್ತಿಲ್ಲೋಕರ ಅದು ಬರಬಾರ್ದು. ನಾವು ಯಾವಾಗಲೂ ವಿದ್ಯಾರ್ಥಿ ಜೀವನದಲ್ಲೇ ಇರ್ಬೇಕಂದ್ರ ಇಂಟ್ರೆಸ್ಟ್ ಏನ್ ಮಾಡ ಇಂಟ್ರೆಸ್ಟ್ ಮಾಡ್ಕೊಳ್ಳಿ, ಹೆಂಗ್ ಮಾಡ್ಕೊಂಡು ನನ್ಗೆ ಅಭಿರುಚಿ ಹೆಚ್ಚು ಮಾಡ್ಕೊಳ್ಳಿ, ಅದನ್ನ ನೀವು ಥಿಂಕ್ ಮಾಡ್ಬೇಕ್ರಿ. ಇಂಟ್ರೆಸ್ಟ್ ಹೆಚ್ಚು ಮಾಡ್ಕೋಬೇಕು. ಇನ್ನು ಮೂರನೇದೇನ ಲಾ ಆಫ್ ಅಟೆನ್ಷನ್. ಗಮನ ಕೊಟ್ಟು ಕೇಳೋದು. ಗಮನ ಅಕ್ಕೋರಿ ಒಂದು ಮಾತು ಹೇಳ್ರಿ, ಹೊರಗಿನವ್ರ ಚಾನ್ಸ್ ಇಲ್ರಿ ಇದು ಕೇಳಾಕ, ನಿಮ್ಮ ಚಾನ್ಸ್ ಸಿಕ್ಕೆ ಅದು ಎಷ್ಟು ಚಂದ ಕೇಳ್ಬೇಕು, ಗಮನ ಎಷ್ಟು ಚಂದ ಕೊಡ್ಬೇಕು. ಅಕ್ಕ ಏನ್ ಮಾಡ್ರಿ, ಯಾರು ನಿಮ್ಮ ಮನ್ಯಾಗ ನೀವೆಲ್ಲರೂ ಹಿರಿಯರದಿರಿ, ನಿಮ್ಮ ಸ್ವಸ್ಥರು ಎಲ್ಲರೂ ಬಂದಿದ್ರಿ ಅಂದ್ರೆ ಏನ್ ಮಾಡ್ರಿ, ಬುಕ್ ಬಂದು ತೆಗೀರಿ. 4:45 ಆದ್ಮೇಲೆ ಕಸಬನ ಪರೀಕ್ಷೆ ಹೊಸಕ್ಕೆ ಹೋಗ್ಬೇಡ್ರಿ, ಯಾರು ಆ ಕೆಲಸ ಮಾಡಬೇಡ್ರಿ. ಯಾಕಂದ್ರೆ ಬಾಬಾನಿಗೆ ಶಕ್ತಿ ತುಂಬಿಕೊಡ್ರಿ ಆ ಸಮಯ. ಅದನ್ನ ಏನ್ ಮಾಡ್ರಿ, ಬುಕ್ ಪೆನ್ ತಗೊಂಡು ಏನೇನು ಹೊಸ ಹೊಸ ಪಾಯಿಂಟ್ಗಳು ಬರ್ತಾವ ಬರೀರಿ. ಮುರಳಿ ವಿಚಾರ ಸಾಗರ್ ಮಂಥನ್ ಮಾಡಿ ಸೋಮಾನುಗಳನ್ನ ಬರೀ. ಯಾವ ಸಮಯ ಮಾಡ್ಬೇಕ್ರಿ, ಆ ಸಮಯನೇ ಟಚಿಂಗು ಭಾಳ ಆಕೈತಿ. ಕ್ಲಿಯರ್ ಐತ್ರಿ. ನೆಕ್ಸ್ಟ್ ಬಂದು ಯು ಅಂದ್ರೆ ಏನ್ರಿ, ಎಂ ಅಂದ್ರೆ ಏನ್ರಿ, ಮನನ ಚಿಂತನೆ. ಯು ಅಂದ್ರೆ ಏನ್ರಿ, ಅಂಡರ್ಸ್ಟ್ಯಾಂಡಿಂಗ್. ಈ ಪಾಯಿಂಟ್ ಬಾಬಾ ಯಾಕೆ ಹೇಳ್ದ, ಈ ಪಾಯಿಂಟ್ ಬಾಬಾ ಯಾಕೆ ಹೇಳ್ದ ಕೇಳ್ಬೇಕ. ಕಟಿಮನಿ ಅಜ್ಜರಿ ಸದರ್ಗಿ ಹಾಕೋರು ಅವ್ರು ಬಂದಿಲ್ಲ ಅಂತಿದ್ದೆ. ಈಗ ಏನೋ ಮುರಳಿ ಕ್ಲಾಸ್ ಆದ ಕೂಡ ಸೊಂಟಿಗೆ ಹೆಚ್ಚ ಹಣ್ಣು ಹೆಚ್ಚಿ ಕಾಯಿಪಲ್ಲೆ ಹೆಚ್ಚದ್ ಮಾಡ್ತಿರ್ತಾರೆ. ಏನ್ ಮಾತಾಡ್ತಿರ್ತಾರೆ ಅವ್ರು ಇಬ್ರು, ಏನ್ ಮಾತಾಡ್ತಿದ್ರಿ ಏನು ಇಲ್ರಿ. ನಾವ್ ಈಗ ಇಬ್ರಿಗೂ ಕೇಳ್ತೀವಿ. ನಾ ಅಜ್ಜಿ ಕಟಿಮನಿ ಅಜ್ಜಿ ಹೇಳ್ತೇವೆ, ಮುರಳಿ ಏನ್ ಹೇಳಿದ್ರು ಬಾಬಾ ಒಂದು ಪಾಯಿಂಟ್ ಹೇಳ್ತಾರೆ ಮರ್ತ ಬಿಡ್ತಾರೆ. ಯಾಕೆ ಮರಿಬೇಕು, ಎದಕ್ಕೆ ಮರಿಬೇಕು? ಅದೇ ಸೌಂಟಿಗೆ ಹಚ್ಕೊತ ಪರಸ್ಪರ ಇಬ್ರು ಕೂತಿರೋದ್ಮೇಲೆ ನೀವು ಅವ್ರಿಗೆ ಪಾಯಿಂಟ್ ಮುರಳಿ ಏನು ಹೇಳಿದಾಗ ನೀವು ಕೇಳ್ರಿ, ನಿಮಗೆ ಬಾಬಾ ಏನು ಹೇಳಿದ ನೀವು ಅದನ್ನ ಹೇಳ್ರಿ. ಅದನ್ನ ಒಬ್ರಿಗೊಬ್ರು ಚರ್ಚೆ ಮಾಡೋದ್ರಿಂದ ನೆನಪಿನ ಶಕ್ತಿ ಹೆಚ್ಚಾಕತಿ. ಮತ್ತೆ ಏನು ನೀವು ಹೆಚ್ಚಾಕತ್ತೀರಿ, ಏನು ಉಂಡಿ ಕಟ್ಟಕತ್ತೀರಿ ಅದ್ರಾಗೂ ಹೋಗ್ತೈತಿ. ಹೌದಾ ಇಲ್ಲ? ಎಷ್ಟು ನಾವು ಪರಸ್ಪರ ಶೇರ್ ಮಾಡಿ ಅವಾಗ ಕೇಳೋದು, ಈ ಪಾಯಿಂಟ್ ಯಾಕೆ ಹೇಳಿರ್ಬೇಕು ಬಾಬಾ, ಈ ಪಾಯಿಂಟ್ ಬಾಬಾ ಯಾಕೆ ಹೇಳಿರ್ಬೇಕು ಕೇಳಬೇಕ್ರಿ. ಒಬ್ಬರು ಹೇಳಿದ್ರೆ ಫೋನ್ ಹಚ್ಚಿ ಅಪ್ಪ ಇವತ್ತು ಬಾಬಾ ಹಿಂಗೆ ಯಾಕೆ ಹೇಳ್ರಿ ಬಾಬಾ ಕೇಳಿದ್ರೆ ಒಂದು ಹೆಸರು ಇನ್ಮೇಲೆ ಕೇಳ್ತಾರೆ. ಒಂದು ಹೆಸರು ಕೇಳಿದ್ರೆ ಯಾಕೆ ಇಲ್ಲ, ಯಾಕಂದ್ರೆ ಇಲ್ಲೇ ಇಲ್ಲ ಅದು ರುಚಿನೇ ಇಲ್ಲ. ನಮ್ಗ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು ಅನ್ನೋದು ಇದೇ ಇಲ್ಲ. ಆರ್ ಅಂದ್ರೆ ಏನ್ರಿ, ರೀಡಿಂಗ್. ಆರ್ ಅಂದ್ರೆ ರೀಡ್ ಆ್ಯಂಡ್ ರಿವೈಸ್. ಓದೋದು. ಜಾನಕಿ ದಾದಿ ಮೊನ್ನೆ ಹೇಳಿದ್ನೆ, ಜಾನಕಿ ದಾದಿ ಫಸ್ಟ್ ಲೇಟಾಗಿ ಬಂದಿದ್ರಿ, 1.5 ವರ್ಷ ಲೇಟಾಗಿ ಬಂದಾಗ ಏನಂದ್ರಿ ದಾದಿ, ನಾವು ಮುಂದೆ ಹೋಗ್ಬೇಕಂತ ಅಂದ್ಕೊಳ್ಳಿ. ದಾದಿ ಬಾಬಾ ಕೇಳತ್ತ, ದಾದಿ ನಾ ಅವ್ರೆಲ್ಲರ್ಕಿಂತ ಮಮ್ಮ ಮೊದಲು ಬಂದಾರ, ಪ್ರಕಾಶ್ಮಣಿ ದಾದಿ ಮೊದಲು ಬಂದಾರ, ದಾದಿ ಬಾಬಾ ನಾ ಇನ್ನು ಲೇಟಾಗಿ ಬಂದಿ, ನಾ ಏನು ಮಾಡಲಿ ಅಂತ. ಬಾಬಾ ಅದ 12 ಸಲ ಓದತ್ತ, ದಾದಿ ಅಂತ ನಾ 24 ಸಲ ಓದ್ತಿರ್ತೀವಿ. ನಾವು 1 ಸಲ ಓದಾಕಾವ, 1 ಸಲ ಕೇಳಾಕಾವ, ಅವ್ರು 24 ಸಲ ಮುರಳಿ ಓದ್ತಾರೆ. ಅದಕ್ಕೆ ದಾದಿ ಒಬ್ರಲ್ಲಿ ಬ್ರೈನ್ ಅಟ್ ಶಾರ್ಪ್ ಇದ್ರಿ. 103 ಇಯರ್ಸ್ನಾಗೂ ದಾದಿ ನೆನಪಿನ ಶಕ್ತಿ ಮರ್ದಿರ್ಲಿಲ್ರಿ. 103 ಇಯರ್ಸ್. ನಮಗೆ ಈ ರೂಮ್ನಾಗ ಎದಕ್ಕೆ ಹೋಗಿವಿ ಅಂತ ಕೇಳ್ತಿದ್ರಿ. ಆಮೇಲೆ ಹಾಕೋರಿ ಈಗ ಕೇಳ್ತಿದ್ರಿ ಹಾಕೋರಿ, ಈ ರೂಮ್ಗೆ ಯಾಕೆ ಬಂದಿದ್ದ ಹಾಕೋರ ಈಗ ಕೇಳ್ತಿದ್ರಿ ನಾ. 103 ಇಯರ್ಸ್ ದಾದಿ ಏನೂ ಮರ್ತಿರ್ಲಿಲ್ಲ. ದಾದಿ ತನ್ನ ಫೋನ್ ಎಲ್ಲಿಡ್ತಿದ್ರು, ಸ್ಪೆಕ್ಸ್ ಎಲ್ಲಿಟ್ಟಿರಿ ಎಲ್ಲ ನೆನಪಿರ್ತೈತ್ರಿ ದಾದಿಗೆ. ಎಷ್ಟು ಚಂದ ದಾದಿ ಮಾತಾಡ್ತಿದ್ರಿ. ಯಾಕ್ರಿ? ಒಂದೇ ರೀಸನ್ ದಾದಿ ಮುರಳಿ ವ್ಯರ್ಥ ಅನ್ನೋದೇ ಇಲ್ಲಾಗಿತ್ರಿ ದಾದಿಗೆ. ಅದಕ್ಕೆ ದಾದಿಗೆ ಏನಂತ ಅವಾರ್ಡ್ ಸಿಕ್ಕಿತ್ರಿ, ಸ್ಟೇಬಲ್ ಮೈಂಡ್ ಇನ್ ದ ವರ್ಲ್ಡ್. ಅದು ಕೇವಲ ಜ್ಞಾನದಿಂದ ಆಕೈತಿ. ನಮ್ಗೆ ಯೋಗ ನೆಕ್ಸ್ಟ್ ಸಬ್ಜೆಕ್ಟ್ ರೀ. ಮೊದಲು ಜ್ಞಾನ ಅರ್ಥ ಆಗ್ಬೇಕ್ರಿ ನಮ್ಗೆ. ಯಾರ್ಯಾರಂತೆ ಕೈ ಎತ್ತಿದ್ರು ಅವ್ಯಕ್ತ ಮುರಳಿ ಓದ್ತೀರಿ ಅನ್ನೋದು ಕೈ ಎತ್ರಿ. ರೈವಾಕ್ ಏನ್ ಬರ್ತೈತಿ ಅವ್ಯಕ್ತ ಮುರಳಿ, ಅದನ್ನ ಯಾವಾಗ ಓದ್ತೀರಿ? ಇದ ಓದ ಸಾಕಾರ ಮುರಳಿನ ಆವತ್ತಾಗ ಅವ್ಯಕ್ತ ಮುರಳಿ ಏನು ಓದ್ತೀವ್ರಿ ನಾವು? ಅದಕ್ಕೆ ಅಕ್ಕ ಜಾನಕಿ ದಾದಿ ಏನಾದ್ರಿ, ಅಷ್ಟು
ದಾದಿ ಶಾನೆ ಆಗ್ಬೇಕಂದ್ರೆ ಒಂದೇ ರೀಸನ್ ರೀ, ಮುರಳಿ ಮುರಳಿ ಮುರಳಿ. ದಾದಿ ಎಲ್ಲಿ ಹೋದ್ರು ಮುರಳಿಗೆ, ದಾದಿ ಏನ್ ಮಾಡಿದ್ರು ಮುರಳಿಗೆ. ಒಂದ್ಸಲ ಅದನ್ನು ಹೇಳಿ ನೋಡ್ರಿ, ಗುಲ್ಜಾದಲ್ಲಿ ಒಂದ್ಸಲ ಟ್ರಿಪ್ಪಿಗೆ ಹೋಗಿದ್ರು. ಅವ್ರ ಬ್ರಾಹ್ಮಿಣಿ ಇದನ್ನ ಇಟ್ಟಿರ್ಲಿಲ್ಲ, ಮುರಳಿ ಇಟ್ಟಿರ್ಲಿಲ್ಲ. ದಾದಿ ಬಂದು ಕೇಳಿದ್ರೆ ಮುರಳಿ ಇದಕ್ಕೆ ಇಟ್ಟಿರ್ಲಿಲ್ಲ. ಅದು ಸುಟ್ಕೇಸ್ ಪ್ಯಾಕ್ ಆಗಬೇಕಲ್ಲ, ಮುರಳಿ ಹೋಗ್ಬೇಕು. ನೀವು ಎಲ್ಲರೂ ಬೇರೆ ಬೇರೆ ಊರಿಗೆ ಹೋಗ್ತೀರಿ, ಈ ಕೈಯಾಗ ಮೊಬೈಲ್ ಬಂದ್ಬಿಟ್ಟೈತಲ್ಲ. ಮತ್ತೆ ಮುರಳಿ ಎಲ್ಲಿ ಕೇಳ್ಬೇಕ್ರಿ, ಎಲ್ಲಿ ಕೇಳ್ಬೇಕು ಮುರಳಿ ಅದನ್ನ ಹೇಳ್ರಿ ಫಸ್ಟ್. ಎಲ್ಲಿ ಕೇಳ್ಬೇಕು ಮುರಳಿಯನ್ನ, ಎಲ್ಲಿ ಕೇಳ್ಬೇಕು? ಸ್ಕೂಲಿಗೆ ಬಂದ ಕೇಳ್ಬೇಕು. ಹುಡುಗರು ಎಲ್ಲಿ ಹೋಗ್ತಾರೆ? ಮುಂಚೆನೆ ಅದನ್ನ ಪ್ಯಾಕ್ ಮಾಡಿ ಮೊದಲು ಎಲ್ಲಿ ಔಟ್ ಮಾಡ್ತೀರ? ಅವ್ರ ಎಲ್ಲಿ ಔಟ್ ಮಾಡ್ತೀರಿ ಹುಡುಗರನ್ನ? ಸಾಲಿಗೆ ಔಟ್ ಮಾಡ್ತಿರಲ್ಲ. ಹಂಗೆ ಇದು ಒಂದು ಏನೈತ್ರಿ, ಸ್ಕೂಲ್ ಐತಿ. ಮುರಳಿ ಎಲ್ಲಿ ಬಂದು ಕೇಳ್ಬೇಕ್ರಿ ನಾವು? ಪ್ರತಿನಿತ್ಯ ಬಾಬಾನ್ ಮನೆಯಾಗ ಕೇಳ್ಬೇಕ. ಕರೆ ಈಗ ಒಂದು ಹೊಸ ಮಾಯ ಬಂದೈತ್ರಿ, ನಾವು ಮೊಬೈಲ್ನಾಗ ಕೇಳ್ತೇವೆ. ಮುಂಚೆ 5 ಗಂಟೆಗೆ ಆಶಾ ಅವರು ಕ್ಲಾಸ್ ಬರ್ತೈತೆ, ಅವ್ರದ್ದು ಕೇಳ್ಬಿಡ್ತೀವಿ ನಾವು. ORC ಆಶಾ ಬ್ಯಾಂಕ್ ಕ್ಲಾಸ್ ಬರ್ತೈತೆ, ಅದ್ರ ಕೇಳ್ಬಿಡ್ತೇವೆ. ಅಥವಾ 7 ಗಂಟೆಗೆ ಉಷಾ ಬ್ಯಾಂಜಿ ಕ್ಲಾಸ್ ಬರ್ತೈತೆ, ಅದನ್ನ ಕೇಳ್ಬಿಡ್ತೇವೆ. ಇಲ್ಲ, ಅಲ್ಲ ಅಲ್ಲದ ಇದು ಸ್ಕೂಲ್ ಬಾಬಾ ತಯಾರು ಎದಕ್ಕೆ ಮಾಡೇನ್ರಿ? ಮತ್ತೆ ಈ ಮುರಳಿಯನ್ನ ಯಾವಾಗಲೂ 15 ನಿಮಿಷ ಮುಂಚೆ ಬರ್ಬೇಕ್ರಿ ಕ್ಲಾಸಿಗೆ, ಸ್ಕೂಲಿಗೆ. ಮೊದಲು ಏನ್ ಮಾಡ್ತಾರೆ ಹುಡುಗರು, ಟೀಚರ್ ಬರ್ತಾರೆ, ಫಸ್ಟ್ ಅಟೆಂಡೆನ್ಸ್ ತಗೋತಾರೆ, ಮೊದಲು ಪ್ರೇಯರ್ ಹಾಲ್ನಾಗ ನಿಂದಿರ್ಸ್ತಾರೆ. ಆಮೇಲೆ ಸ್ಕೂಲ್ನಾಗ ತಮ್ಮ ಸ್ಕೂಲಿಗೆ ಹೋಗಿ ಆಮೇಲೆ ಕ್ಲಾಸ್ ಮಾಡ್ತಾರೆ. ಮೊದಲು ಎಲ್ಲಿ ಎಷ್ಟೊತ್ತಿಗೆ ಗೊತ್ತಿದ್ರು ಅಂದ್ರೆ ಡ್ಯಾನ್ಸ್ ಅಕ್ಕೋರ್ ಒಂದೊಂದ್ಸಲ ಹೇಳ್ತಾರೆ. ಇವತ್ತೆಲ್ಲರೂ ಖುಷಿ ಇದ್ರು, ಮುರಳಿ ಸೂಪರ್ ಆಗ. ಈಗ ಅಕ್ಕೋರ್ಗೂ ಹುರುಪ್ ಯಾವಾಗ ಬರ್ತೈತ್ರಿ? ಅಕ್ಕೋರ್ಗೂ ಖುಷಿ ಯಾವಾಗ ಬರ್ತೈತ್ರಿ? ನೀವು ಚಂದ ಹೂ 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 ಒಂದೀಗ ಹಿಂಗ ಹಿಂಗ್ ಇರೋದೇ ಹಿಂಗ ಅಲ್ಲ. ನೀವು ಒಂದೀಗ ಗೋಲ್ಡ್ ಅರಳಿಸ್ ಅಕ್ಕೋರ್ಗೂ ಏನಾಗೈತ್ರಿ? ಹೊಸ ಹೊಸ ಪಾಯಿಂಟ್ ಹೇಳ್ಬೇಕು, ಹೊಸ ಹೊಸ ಮಾಡ್ಬೇಕು ಅಂತ ಅನಿಸ್ತೈತಿ. ಇವ್ರೇನ್ ಹೇಳ್ತಾರ, ಅವ್ರೇನ್ ಹೇಳ್ತಾರ ತಗೋ, ಹಿಂಗೆಲ್ಲ ಬಂದು ಅದ್ರ ಮನಸ್ಸಿನಾಗ ಅವ್ರಿಗೂ ಹೇಳಕ್ ಇಂಟ್ರೆಸ್ಟ್ ಹೋಗೈತಿ, ನಿಮ್ಗೂ ಕೇಳಕ್ ಇಂಟ್ರೆಸ್ಟ್ ಹೋಗೈತಿ, ಮತ್ತೆ ನಿಮ್ಗೆ ಬರಾಕೂ ಇಂಟ್ರೆಸ್ಟ್ ಹೋಗೈತಿ. ಅದಕ್ಕೆ ಹೆಂಗ್ ಹೇಳ್ಬೇಕ್ರಿ ಮುರಳಿ? ಏಕಾಗ್ರತೆಗೆ ಕೇಳ್ಬೇಕ. ಮತ್ತೆ ಲಾಸ್ಟ್ ಬಂತ್ರಿ ಲಾ ಆಫ್ ಚರ್ನಿಂಗ್. ಚರ್ನಿಂಗ್ ಅಂದ್ರ ವಿಚಾರ ಸಾಗರ. ಒಂದ್ ನೋಡ್ರಿ, ನಾನು ಇನ್ನ ಬರವಾತ್ರ ನನಗೂ ಬರತ್ತಿಲ್ಲ. ವಿಚಾರ ಸಾಗರ್ ಮಂಥನ್ ಏನಾರ ಮಾಡ್ರಿ ಅಂದ್ರ ಅಕ್ಕ ನಿಮ್ಗೆ ಬರೆದು ಕೊಡ್ತೀನಿ. ನಿಮ್ಮ ಜೀವನ ಏನ್ ವ್ಯರ್ಥ ನಡೀತಾವ ನೋಡ್ರಿ, ಫಾಲ್ತು ವಿಚಾರ ಅವೆಲ್ಲ ಬಂದ. ಹೆಂಗಾಗ್ಬೇಕಂದ್ರೆ ನಮ್ಮ ನರದ ಜ್ಞಾನ ಓಡಾಡ್ಬೇಕ್ರಿ. ನಮ್ಮ ನರದಲ್ಲಿ ಹಂಗ್ಯಾಕತ್ತು ಹಿಂಗ್ಯಾಕತ್ತು, ಅವ್ರ್ಯಾಕೆ ಹಂಗತ್ತು ಇವ್ರ್ಯಾಕೆ ಹಿಂಗದ್ರು, ಅವ್ರ್ಯಾಕೆ ಹಂಗೆ ನೋಡ್ರು ನನ್ ಇವ್ರ್ಯಾಕೆ ಹಿಂಗೆ ನೋಡ್ರು, ಬರೀ ಇವತ್ತಿರ್ತಿರ್ತಾವ. ಯಾಕಂದ್ರೆ ಜ್ಞಾನದ ರುಚಿನೇ ಇಲ್ರಿ. ಅದಕ್ಕೆ ಏನೇನು ಹೇಳ್ರಿ ಪಟ್ ಹೆಂಗೆ ನೆನ್ಪಿಟ್ಕೋ? ಲಾ ಆಫ್ ಅಸೋಸಿಯೇಷನ್.